ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 5ನೇ ತಾರೀಕು ಮೇ 2026 ಮಂಗಳವಾರ, ಶ್ರೀ ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಕೃಷ್ಣ ಪಕ್ಷದ ಚತುರ್ಥಿ ತಿಥಿ, ಜ್ಯೇಷ್ಠ ನಕ್ಷತ್ರ, ಶಿವಯೋಗ, ಭವಕರಣ. ಇವತ್ತಿನ ಪಂಚಾಂಗ ಫಲ. ಎಲೆಕ್ಷನ್ ನಾವ್ಯಾಕೆ ತಿಳ್ಕೋಬೇಕು ಗುರುಗಳೇ? ನಮಗೆ ಯಾಕೆ ಹೇಳಿದ್ದೆ, ಸಿಂಹ ಲಗ್ನ, ಸಿಂಹ ರಾಶಿಯವರಿಗೆ ತಾವು ಮಾಡಿದ್ದು ಎಂದು ಎಲ್ಲ ತಗೊಬಂದು ತಟ್ಟೆಲಿ ಹಾಕುತ್ತೆ ಅನ್ನತಕ್ಕಂಥದ್ದು. ಪರಾಭವ ನಾಮ ಸಂವತ್ಸರದಲ್ಲಿ ಅಧಿಕಾರಕ್ಕೆ ಬಂದಂತ ಒಂದು ಪಕ್ಷ ಧೂಳಿಪಟ ಆಗುತ್ತೆ. ಸಿಂಹ ರಾಶಿಯವರಿಗೆ ಅಂತಿಂತ ನೋವಲ್ಲ, ಅವಮಾನವಲ್ಲ ಅನ್ನತಕ್ಕಂಥದ್ದನ್ನು ಹೇಳಿದ್ದೆ. ಖುದ್ದು ದೊರೆಯೇ ಸೋತು ಬಿಟ್ಟಿದ್ದಾನೆ ಪಕ್ಕದ ಸ್ಟೇಟಲ್ಲಿ. ಇನ್ನೂ ಒಬ್ರು ಮೇಷ ಲಗ್ನ, ಲಗ್ನಾಧಿಪತಿ ಮಲಗ್ಬಿಟ್ಟಿದ್ದಾನೆ. ಶನಿ 12ನೇ ಮನೆ, ಸುಡೋ ಸೂರ್ಯ ಕೂತಿದ್ದಾನೆ. 5 ಡಿಗ್ರಿನಲ್ಲಿ ಬುಧ ಕುಳಿತು ಬಿಟ್ಟಿದ್ದಾನೆ. ಪ್ರಬಲವಾಗಿದ್ದಾನೆ ಶುಕ್ರ, ಅದು ರೋಹಿಣಿ ನಕ್ಷತ್ರ ಸಾರದಲ್ಲಿ. ಜನಕಲಾಡ್ತೀರಿ, ಆದರೂ ವಿರೋಧ ಪಕ್ಷದಲ್ಲಿ ಕುತ್ಕೋತೀರಿ ಅಂದ್ರೆ ಅಲ್ಲೂ ಧೂಳಿಪಟ ಆಗಿದೆ. ಎಂಥದೊಂದು ಕೊಟ್ಟಿರೋ ಈ ಒಂದು ಪಂಚರಾಜ್ಯಗಳ ಚುನಾವಣೆಯಲ್ಲಿ 2 ರಾಜ್ಯಗಳಲ್ಲಿ ಆಗಿರ್ತಕ್ಕಂಥದ್ದು ಒಂದು ಇದೆಯಲ್ಲ, ಇದನ್ನೇ ಜಾತಕ ರೀತಿ ನೀವು ಏನೇ ಜನ ಅನ್ಬೋದು, ಸ್ಕೆಚ್ ಅನ್ಬೋದು, ಬೇರೆ ದಾನ ಮಾಡಿದ್ದೀವಿ, ಗಿಫ್ಟ್ ಮಾಡಿದ್ದೀವಿ, 8,000 ರೂಪಾಯಿ ಗಿಫ್ಟ್ ಕೊಟ್ಟಿದ್ದೀವಿ, ವೋಟರ್ ಚೇಂಜ್ ಮಾಡಿದ್ದೀವಿ, ಇನ್ನೊಂದು ಮಾಡಿದ್ದೀವಿ, ಜಾತಿದ್ ಮಾಡಿದ್ದೀವಿ, ಅವೆಲ್ಲ ಇಲ್ಲ ಮಕ್ಕಳ. ಪ್ಲಾನೆಟ್ ಮೂವ್ಮೆಂಟ್ಸ್ ನಾವು ನಂಬೋದು. ನಾವೆಲ್ಲ ಒಂದು ಟೀಮ್. ಇವರೆಲ್ಲ ಹೇಗೆ ಒಂದು ಟೀಮು, ಓಟ್ ಹಾಕೋರೆಲ್ಲ ಒಂದು. ಅದನ್ನ ನೆನ್ನೆಯೇ ಒಬ್ರು ನನಗೆ ಆತ್ಮೀಯರೊಬ್ರು ಪ್ರೊಫೆಸರ್ ಇದ್ದಾರೆ, ಮೆಸೇಜ್ ಹಾಕಿದ್ದಾರೆ. ಅದನ್ನ ನನ್ನ ಟೀಮ್ ಕಳಿಸಿದ್ರು. ಗುರುಗಳೇ ನೋಡಿ ಅಂತ ಹೇಳಿಬಿಟ್ಟು. ಮಮತಾ ಸಿಂಹ ಹೆಸರಿನ ಅಕ್ಷರ ಪ್ರಕಾರ ಹುಟ್ಟಿರೋದು ಮೇಷ ಲಗ್ನ, ಅಶ್ವಿನಿ ಲಗ್ನ. ಅಲ್ಲಿ ನೋಡಿ ಪಂಚಮದಲ್ಲಿ ಕೇತು. ಇದು ಇಂದ್ರಜಿತ್ತಿನ ಮೇಘನಾದ ಜಾತಕದಲ್ಲಿದ್ದಂಥದ್ದು. 11ನೇ ಮನೆಯಲ್ಲಿ ರಾಹು ಇದ್ರೆ ಸೋಲ್ಸೋವರೇ ಇಲ್ಲ ಅನ್ನತಕ್ಕಂಥದ್ದು. ಅಷ್ಟಗ್ರಹ ಕೂಟ 11ನೇ ಮನೆಯಲ್ಲಿ ಕುಂದಿರಿಸಿದ್ದ ಅವ್ರ ತಂದೆ. ಆದ್ರೆ ಪಂಚಮದಲ್ಲಿದ್ದಂಥ ಕೇತು ಬುಡ ಸಮೇತ ಎಲ್ಲ ಕಿತ್ತಾಕ್ಬಿಡ್ತು. ವಂಶಕ್ಕೆ ಹೇಳಿಕೊಳ್ಳಲಿಕ್ಕೆ ಒಬ್ಬ ಮಗನನ್ನು ಉಳಿಸ್ಕೊಳ್ಳಿಕ್ಕಾಗ್ಲಿಲ್ಲ ರಾವಣಾಸುರ. ಮಂಡೋದರಿ ಅದನ್ನೇ ಹೇಳೋದು, ತಾವು ಮಾಡಿದ್ದು ಕಡಿಮೆ ಅಂದರೂ ಒಂದು 20 ಲಕ್ಷಕ್ಕೂ ಮೇಲ್ಪಟ್ಟು ಜನ. ಕಾಲೋನಿಯ, ಬಾಂಗ್ಲಾ ಕಾಲೋನಿಯೇ ಇದೆ. ವೋಟ್ ಬ್ಯಾಂಕ್ಗೋಸ್ಕರ ಮಾಡದ ಅರಾಜಕತೆ, ಅತ್ಯಾಚಾರಗಳು, ಇನ್ನೊಂದು ಆ ಬಾರ್ಡರ್ ಪ್ಲೇಸು, ಸೆನ್ಸಿಟಿವ್ ಪ್ಲೇಸು, ಸೋ ಮೆನಿ ಥಿಂಗ್ಸ್. ನಾನು ನಡೆದಿದ್ದೆ, ಅದಕ್ಕೆ ಹೇಳ್ತಿದ್ದೆ ಯಾವಾಗಲೂ ಒಂದೊಳ್ಳೆ ಸ್ಟ್ರಾಂಗ್ ವಿರೋಧ ಪಕ್ಷ ಇರಬೇಕು ಅಂತ. ಒಂದೊಳ್ಳೆದು. ಒಬ್ಬನಿಗೆ ಪೂರ್ಣ ಅಧಿಕಾರ ಕೊಟ್ಟರೆ ಅವನು ಕೇಳೋದಿಲ್ಲ. ನಾನು ಮಾಡಿದ್ದೇ ಸರಿ, ನಾನು ನಡೆದಿದ್ದೇ ಸರಿ, ನಾನು ಹೇಳಿದ್ದೇ ಸರಿ ಅನ್ನತಕ್ಕಂಥದ್ದಾಗುತ್ತೆ ಅಂತ. ಈ ಒಂದು ಪಾಠ ಕಲಿಸಿರ್ತಕ್ಕಂಥದ್ದು ಎಷ್ಟು ಒಂದು ಯೋಚನೆ ಮಾಡಬೇಕು ಅಂದ್ರೆ ಎಲ್ಲ ರಾಜಕೀಯ ಪಕ್ಷಗಳು ಆ ಕೊಟ್ಟಂತ ಏನೇನೋ ಆಸೆ, ಆಮಿಷಗಳು, ಇನ್ನೊಂದು ಮನೆಗೂ ನಾನು ಹೇಳ್ತಲಿದ್ದೆ 10,000 ರೂಪಾಯಿ ದುಡ್ಡು ಹಂಚಿದ್ದಾರೆ. ಜಾತಿ ಲೆಕ್ಕಾಚಾರ ಮಾಡಿದ್ದಾರೆ, ಧರ್ಮ ಲೆಕ್ಕಾಚಾರ ಮಾಡಿ ಕ್ಯಾಂಪೇನ್ ಮಾಡಿಸಿದ್ದಾರೆ, ಏನೇನೋ ಮಾಡಿದ್ದಾರೆ. ನಡೆದಿರತಕ್ಕಂಥ ಎಲೆಕ್ಷನ್, ಈ 2 ಸ್ಟೇಟ್ನ ಆ ಒಂದು ಸುನಾಮಿ ಇದೆಯಲ್ಲ, ಅಲ್ಲೊಂದು ಲೆಕ್ಕಾಚಾರ ಇದೆ, ಭಗವಂತನ ಲೆಕ್ಕಾಚಾರ ಇದೆ. ಎಷ್ಟು ಅಂತ ಬಡವನ ಹೊಟ್ಟೆಗೆ ಹೊಡಿತೀರಿ, ಇನ್ನೊಬ್ಬರ ಅನ್ನ ಕಸ್ಕೋತೀರಿ, ಎಷ್ಟು ವರ್ಷ ಅಂತ. 66-67ನೇ ಇಸ್ವಿಯಲ್ಲಿ DMK ಅಧಿಕಾರಕ್ಕೆ ಬರುತ್ತೆ. ಮುತ್ತುವೇಲ್ ಕರುಣಾನಿಧಿ. ಆ ಒಂದು ಫ್ಲೈಓವರ್ಗಳ ಹಗರಣಗಳು ನೋಡಬೇಕು.
ಬೇರೆ ಬೇರೆ ಅದು. ಕುಬೇರರವರು, ನೆನಪಿಟ್ಟುಕೊಳ್ಳಿ, ಕುಬೇರರವರು ಕಡಿಮೆ ಎಂದರು ಆ ಒಂದು 5 ಲಕ್ಷ ಕೋಟಿಯ ಬಜೆಟ್ ಮಾಡ್ತಾರೆ ಅವರು. ಕಡಿಮೆ ನಾ ಹೇಳ್ತಿರೋದು. ಅದರಲ್ಲಿ ಒಂದು 40% ಹೋಯ್ತು ಅಂದ್ರೆ ಲೆಕ್ಕ ಹಾಕೊಳ್ಳಿ. ಎಲ್ಲ ಏನು ಹೇಳೋರು ಕೇಳೋರೆಲ್ಲ ಜನ ನೋಡ್ತಲೇ ಇದ್ರು. ಇವ್ರು ಬಿಟ್ರೆ ಅವರು ಚೋರ್ ಗುರು ಚಂಡಾಳ್ ಶಿಷ್ಯರು ಅಂತ. ಇದಕ್ಕೆ ಒಂದು ವಿಪರೀತ ರಾಜಯೋಗವೇ ಕಾರಣ ಆಗುತ್ತೆ. ಕಡಗ ಲಗ್ನ, ಪುಷ್ಯ ನಕ್ಷತ್ರ ನೋಡಿ. ಕೊಡುವ ಮೊದಲು ನೆನಪಿಟ್ಟುಕೊಳ್ಳಿ, ಒಳ್ಳಿ ಹಳ್ಳಿ ಹಳ್ಳಿ ಕುಡುಪಾಳ್, ಇದನ್ನ ಹೇಳ್ತಿರ್ತಾರೆ ನಮ್ಮ ಗುರುಗಳು. ಶುಕ್ರ ಕೊಡುವಷ್ಟು ಒಂದು ಹೆಸರು, ಕೀರ್ತಿ, ಪ್ರತಿಷ್ಠೆ ಇನ್ಯಾರು ಕೊಡಲ್ಲ, ಅಷ್ಟೇ ನೋವು ಕೊಡುತ್ತಾನೆ ಅಂತ. ಗೆದ್ದಿರೋ ಆ ನಟ ಅಷ್ಟಮದಲ್ಲಿ ಗುರು ಆತನಿಗೆ ಗುರು ನಕ್ಷತ್ರದಲ್ಲೇ, ಪೂರ್ವಭಾದ್ರ ನಕ್ಷತ್ರದಲ್ಲೇ ಇರೋದು. ಅದೇ ಮನೆ ನೋಡುತ್ತೆ. 6ನೇ ಮನೆಯನ್ನ ಗುರು ಈಗ ನೋಡುತ್ತೆ. ಗುರು ನಕ್ಷತ್ರದಲ್ಲೇ ಏನು ಗುರು ಕೆಡಿಸ್ತೋ, ಹುಟ್ಟದಾಗ ಶನಿ ದಶೆ, ಮುಖ ನೋಡ್ರು ಹಾಗೆ ಹೀಗೆ ಅಂತ ಅಂದಂತವರ ಮುಂದುಗಡೆ ಪುಷ್ಯ ಮಾತಾಡೋಲ್ಲ ಅಂತ ಹೇಳ್ತಾರೆ. ನಾನು ಯಾವಾಗ್ಲೂ ಪುಷ್ಯ ನಕ್ಷತ್ರಕ್ಕೆ ಒಂದು ಸೆಲ್ಯೂಟ್ ಅಂತಿರ್ತೇನೆ. ವೆರಿ ಪವರ್ಫುಲ್ ನಕ್ಷತ್ರ ಅದು. ನಾನು ಅದಕ್ಕೆ ಗುರು ಪುಷ್ಯಾಮೃತ ಯೋಗ ಅಂತೆಲ್ಲ ಹೇಳೋದು ಅದನ್ನೇ. ದ ಮ್ಯಾಜಿಕಲ್ ಮೂಮೆಂಟ್ಸ್ ಅಂತ ಏನು ಹೇಳ್ತೇವೆ, ಯಾರು ಯೋಚನೆ ಮಾಡ್ಲಿಕ್ಕೆ ಆಗಲ್ಲ ಮಕ್ಕಳು. ಸಿಂಗಲ್ ಆಗಿ ಹೋಗಿದ್ದಾನೆ, 234 ಇದರಲ್ಲೂ ಕೂಡ ಯಾವುದೇ ಪಾರ್ಟಿ, ಇವರೆಲ್ಲ 10 ಪಾರ್ಟಿಗಳು ಸೇರ್ಕೊಂಡಿದ್ದಾರೆ. ಯೋಚನೆ ಮಾಡಿ ನೋಡಿ, ಇವರ ಹತ್ರ ಇಲ್ಲದಷ್ಟು ದುಡ್ಡ. ಈ ಪಾರ್ಟಿ ಹತ್ರನೂ ದುಡ್ಡಿದೆ, ಈ ಪಾರ್ಟಿ ಹತ್ರನೂ ದುಡ್ಡಿದೆ. ಶಿವ ಶಿವ ರುದ್ರ ತಾಂಡವದ ಹೇಳಲೇಬಾರದು, ಆ ಪಾರ್ಟಿ ಮಾಡಿಟ್ಟಿದ್ದಾರೆ. ಜನಗಳ ಬುದ್ಧಿ ಇಲ್ವಾ? ಇನ್ನೊಂದ ಅಷ್ಟು ಫ್ಯಾಕ್ಟ್ರಿಗಳಿದೆ, ಕಂಪನಿಗಳಿದೆ. ಒಂದ ಎರಡ ತಮಿಳ್ನಾಡಲ್ಲಿ ಆ ಬಿಸಿಲಿಗೆ ರಣ ಬಿಸಿಲು ಕೇಕೆ. ನೆನ್ಪಿಟ್ಕೊಳ್ಳಿ, ನಾಮಕ್ಕಲ್ಲೆಲ್ಲ ಕಾಲಿಡೋಕ್ಕಾಗಲ್ಲ ಈಗ ನಾವು. ನಮ್ಮ ಉಡುಪಿಲಾದ್ರೂ ಒಂದಷ್ಟು ಓಡಾಡ್ಕೊಂಡು ಬಂದ್ಬಿಡ್ಬೋದು. ಒಂದು ರೀತಿ ಗುಲ್ಬರ್ಗ, ಬೀದರ್ ಇದೆಲ್ಲ ಸೇರಿದಷ್ಟು, ಅದ್ರ ಡಬಲ್ 47, 48 ಅನ್ನೋದು ಮಿನಿಮಮ್. ಅದಕ್ಕೆ ನಂಬರ್ 1 ಮೊಟ್ಟೆ ಪ್ರೊಡಕ್ಷನ್ ಆ ಒಂದು ಪ್ಲೇಸು. ಎಷ್ಟು ಫ್ಯಾಕ್ಟ್ರಿಗಳಿದಾವೆ, ಈ TVS ಇಂದ ಹಿಡಿದು, ಅಶೋಕ್ ಲೈಲ್ಯಾಂಡ್ ಇಂದ ಹಿಡಿದು, ಫೋರ್ಡ್ ಇಂದ ಹಿಡಿದು ಎಲ್ಲ ಫ್ಯಾಕ್ಟ್ರಿಗಳು ಅಲ್ಲಿದೆ. ತಿರುಪೂರ್ ಬಟ್ಟೆಗಳಿಗೆ 1-2 ಇಂಡಸ್ಟ್ರಿನಲ್ಲಿ. ಆದರೆ ಅಷ್ಟೇ ಲೂಟಿಕೋರಾಯಿತು, ಅಷ್ಟೇ ವಿದ್ಯಾವಂತರಿದ್ದಾರೆ. ವ್ಯಕ್ತಿ ಪೂಜೆ ಮಾಡುವಂತ ಒಂದು ಸ್ಟೇಟ್ ಅಲ್ಲಿ ನಂಬರ್ 1 ಅದು. ಏನೋ ಒಂದು 6 ಸೀಟ್ ಬರುತ್ತೆ ಕಣೋ ಅಂತ ನಾನು ನಮ್ಮ ಗುರುಗಳು ಕುಳಿತುಕೊಂಡು ಲೆಕ್ಕ ಹಾಕ್ತಿದ್ವಿ. ಇನ್ನೊಂದು ಮಹಾಗುರುಗಳು ಹೇಳಿದ್ರು, 120 ಹತ್ತತ್ರ ಬಂದ್ಬಿಡ್ತಾನೆ ಕಣೋ ಅವನು ಅಂತ. ನನ್ನದೊಂದು ಲೆಕ್ಕಾಚಾರ ಆಯ್ತು. ಗುರು 12ನೇ ಮನೆಯಲ್ಲಿದ್ದಾನೆ ಗುರುಗಳೇ, ಗುರು ನಕ್ಷತ್ರದಲ್ಲೇ ಇದ್ದಾನೆ, ಕಟಕ ಲಗ್ನಕ್ಕೆ ಯೋಗಕಾರಕ, ಭಾಗ್ಯ 12ನೇ ಮನೆಯಲ್ಲಿದೆ ಈಗ. ಆದರೆ ಶನಿ ಕುಜ ಬಂದು ನಿಂತಿರೋದನ್ನ ಒಂದು 79ರಿಂದ 85 ಟಚ್ ಆಗ್ಬಹುದು ಗುರುಗಳ ಅಂತ ನಮ್ಮ ಮಾತುಕತೆಗಳು. ಅಲ್ಲಿ ಬಂದು ನಿಲ್ಸುತ್ತೆ. ಸ್ವಲ್ಪ ಟಫ್ ಆಗುತ್ತೆ ಅಂದ್ರೆ ಈಗ ಬಂದು ನಿಂತಿರೋದು ಅದೊಂದು 108, 110 ಸೀಟ್ನ ಮಧ್ಯದಲ್ಲಿ ಬಂದು ನಿಂತಿತ್ತು. ನಾನು ಕಾರ್ಯಕ್ರಮ ಶೂಟಿಂಗ್ ಮಾಡೋ ಅಷ್ಟಲ್ಲೇ ಅಲ್ಲೊಂದು ತೃಪ್ತಿ, ನಮ್ಮ ವಿದ್ಯೆಗೊಂದು ತೃಪ್ತಿ ಅಷ್ಟೇ, ಇನ್ನೇನು ಇಲ್ಲ. ಯಾರು ಗೆದ್ರು ಅದಷ್ಟೇ, ಮಕ್ಕಳೆಲ್ಲ ಒಂದು ಖುಷಿ ಇದೆ. ಏನಂದ್ರೆ ಆ ಮನುಷ್ಯ ತುಂಬಾ ಪೀಕಲ್ಲಿರುವಾಗ ಬಂದು ನಿಂತಿದ್ದಾನೆ. ಇದೇ ಕೆಲಸ 30 ವರ್ಷದ ಹಿಂದ್ಗಡೆ ಇತ್ತು ಒಬ್ಬರಿಗೆ. 30 ವರ್ಷದ ಹಿಂದ್ಗಡೆ ಇತ್ತು, ಧೈರ್ಯ ಇಲ್ಲ. ಯಾಕಂದ್ರೆ 2ನೇ ಮನೇಲಿ ಕೇತು, ಶನಿ ಕರ್ಮಾಧಿಪತಿ, ಕೇತು ಜೊತೆ ಸೇರ್ಕೊಂಡು ನಾನ್ ಬರ್ತೀನಿ ಪುಸ್ತಕಂತ ಎದ್ದೋಡೋಗ್ಬಿಟ್ರು. ಯಾರು ಅಲ್ಲ, ನಮ್ಮ ಸೂಪರ್ ಸ್ಟಾರ್. 30 ವರ್ಷದ ಹಿಂದ್ಗಡೆ ಇತ್ತು, 95, 96ರಲ್ಲಿ ಇತ್ತು. ಆಗ ನಿರ್ಧಾರ ತಗೊಳ್ಳಿಲ್ಲ. ಈಗ ತಗೊಳಕ್ ಹೋದ್ರು ಯಾಕೋ ನನಗೆ ಆರೋಗ್ಯ ಸತಾಯಿಸಲ್ಲ. ಇನ್ನೊಂದು ಸಿಂಹ ಲಗ್ನ ಕಷ್ಟಮದಲ್ಲಿ ಶನಿ ಇಲ್ಲ. ದುಷ್ಟಗ್ರಹಗಳು ಮರೆಯಾಗಿದ್ದಷ್ಟು ವಿಪರೀತ ಬಲ ಕೊಡುತ್ತವೆ ಅಂತ ನಾನು ಯಾವಾಗ್ಲೂ ಹೇಳ್ತಿದ್ದೆ. ದುಷ್ಟಗ್ರಹಗಳು ದುಷ್ಟ ಸ್ಥಾನದಲ್ಲಿದ್ರೆ ಒಂದ ಹೀರೋ ಮಾಡುತ್ತೆ, ಇಲ್ಲ 0 ಮಾಡುತ್ತೆ ಅಂತ. ಅಲ್ಲಿ ನಡೆದಿರೋದು ನೋಡಿ. ಆತನಿಗೆ ಶನಿ, ಸೂರ್ಯ, ಆ ಒಂದು ಕಂಟಕವಾಗತಕ್ಕಂಥ ಬುಧ, 3 ಮಲ್ಕೋಬಿಟ್ಟಿದ್ದಾರೆ. ಕುಜನ ಜೊತೆ ಚಂದ್ರ ಸೇರ್ಕೊಂಡು ಕಡಗ ಲಗ್ನದಲ್ಲಿ ವಿಪರೀತ ರಾಜಯೋಗವಾಗಿ ತಾಂಡವಾಡಿಸ್ಬಿಟ್ಟಿದೆ. ತಂದು ತಟ್ಟೆನಲ್ಲಿ ತಂದು ನಿಲ್ಸಿಟ್ಟಿದೆ. ಆಗ್ಲಿ,
ಏನಂದ್ರೆ ಅದೊಂದು ಚೂರು ಇಲ್ಲೋ ಒಂದು, ಯಾಕಂದ್ರೆ ಆತ ನೋಡಿದಷ್ಟು ದುಡ್ಡು ನೋಡಿಲ್ಲ ಯಾರು, ಆತ ನೋಡಿದಷ್ಟು ಒಂದು ಜನಸಾಗರ ಯಾರು ನೋಡಿಲ್ಲ. ಆತ ಇನ್ನೂ ಒಂದು 10 ವರ್ಷ ಕಡಿಮೆ ಅಂದ್ರೂ ವರ್ಷಕ್ಕೆ 2 ಪಿಕ್ಚರ್ ಅಂದ್ರೂ ಇನ್ನೊಂದು 5,000 ಕೋಟಿ ಬೇರೆ ಬೇರೆ ಅದು ಮಾಡ್ಕೊಬಿಡ್ಬೋದು. ಅದನ್ನೆಲ್ಲ ತಳ್ಕೊಂಡು ಬಂದಿರೋದು ಜನಗಳಲ್ಲಿ ಅದೊಂದು ಕುತೂಹಲ ಆಗಿ ಆ ಓಟ್ ಆಗಿ ಬದಲಾವಣೆ ಅಂತ ಬೇರೆಯವರು ಹೇಳ್ಬೋದು. ನಾವ್ ಹೇಳ್ತೀವಿ ದಶಾಭುಕ್ತಿ ಕರ್ಕೊಂಡು ಬರುತ್ತೆ. ಸುಮಾರು 16 ವರ್ಷದ ಹಿಂದ್ಗಡೆಯೇ ಆ ವಾಸನೆ ಯಾರು ಕಂಡುಕೊಳ್ಳಿಲ್ಲ. ಒಂದು ವೇದಿಕೆ ಮೇಲೆ ರಾಹುಲ್ ಗಾಂಧಿ ಅವ್ರು ಖುದ್ದಾಗಿ ಮಾತಾಡ್ತಾರೆ, ಬಳಸ್ಕೊಬಿಡ್ಬೋದಿತ್ತು. ಯಾರೋ ಹೇಳ್ತಾರೆ, ಏನ್ ಮಾಡೋದು, ತುಲಾ ಲಗ್ನ ಆ ಜಡ್ಜ್ಮೆಂಟ್ ಅವ್ರಿಗೆ ಬರಲಿಲ್ಲ. ಸುಮ್ಮನೆ ನಿಂತ್ಕೊಂಡು ಮಾತಾಡ್ಬಿಟ್ಟಿದ್ರೆ ಅದು ಇನ್ನೊಂದಷ್ಟು ಸುನಾಮಿ ಆಗ್ಬಿಡ್ತಿತ್ತು. ಅದನ್ನ ಹೇಳ್ತೇವಲ್ವಾ, ಸರಿಯಾದ ಗುರುಗಳ ಅಡ್ವೈಸ್ ಇರಬೇಕು ಅಂತ ಹೇಳ್ತಾರೆ. ಇದೆಲ್ಲ ನೀವು ಏನಕ್ಕೆ ತಿಳ್ಕೋಬೇಕು ಅಂದ್ರೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಇವನ ಮುಖ ನೋಡಚ್ಚಿ ಪೇಪರಲ್ಲೆಲ್ಲ ಬರೆದಾಕಿರ್ತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ. ಇದೇನೋ ಇದು ಇವನ ಹೀರೋ ಅಂತ, ನಾಳೆಯ ತೀರ್ಪು ಇನ್ನೊಂದು ಏನೋ ಒಂದು ಪಿಕ್ಚರ್ ಬರುತ್ತೆ ನೋಡಿ. ಪುಷ್ಯ ನಕ್ಷತ್ರ ಮಾತಾಡೋದೇ ಇಲ್ಲ. ತಮಾಷೆ ಏನ್ ಗೊತ್ತಾ, ಅದೇ ಖುಷಿ ನಮಗೆ. ಎಲ್ಲಂದ್ರೆ ಅಲ್ಲಿ, ಹೇಗಂದ್ರೆ ಹೇಗೆ, ಯಾರ ಮೇಲೆ ಅಂದ್ರೆ ಅದು. ಪುಷ್ಯ ನಕ್ಷತ್ರ ಈ ಕೆಪ್ಟ್ ಕ್ವಾಯ್ಟ್, ಸುಮ್ಮನೆ ನೋಡ್ತಾ ಕೂತ್ಕೋತಾನೆ. ಶನಿ ಮಾತಾಡೋದಿಲ್ಲ, ಒಳಗಡೆ ಯೋಚನೆ. ಕಡಗ ಲಗ್ನ ಬೇರೆ, ಕಡಗ ರಾಶಿ ಬೇರೆ. ಪಂಚಮದಲ್ಲಿ ರಾಹು ಉಚ್ಚ, ನಡೀತಿರೋ ಶುಕ್ರ ದಶೆ ಬ್ಯೂಟಿಫುಲ್ ಆಗಿ ತಂದಿಟ್ಟು ಬಿಟ್ಟಿದೆ ತಟ್ಟೆಯಲ್ಲಿ ಪರಿಪೂರ್ಣವಾಗಿ. ಏನು ನಡಿಬೇಕು ಆ ಲೆಕ್ಕಾಚಾರಗಳು ನಡೆಯುತ್ತೆ. 16 ವರ್ಷದ ಹಿಂದ್ಗಡೆನೆ ಹೇಳ್ತೀನಿ, ನಾವು ಗೊತ್ತಿಲ್ಲ, ಯಾರಾದ್ರೂ ಜೊತೆ ಸೇರಿದ್ರೆ ಈ ಹೆಜ್ಜೆ ಇನ್ನಷ್ಟು ಮುಂದಕ್ಕೆ ಇಟ್ ಸೇಸ್. ಸೊ ನಿಮ್ಮ ಜಾತಕದಲ್ಲೂ ಈ ತರ ದುಷ್ಟ ಗ್ರಹಗಳು ದುಷ್ಟ ಸ್ಥಾನಕ್ಕೆ ಜಾರಿ ಬಿಟ್ಟಾಗ ಅಲ್ಲೊಂದು ವಿಪರೀತ ರಾಜಯೋಗವಾಗಿ ಬಿಡುತ್ತೆ. ನೀಚಭಂಗ ರಾಜಯೋಗ ಬೇರೆ ಆಗ್ಬಿಡುತ್ತೆ ನೋಡಿ. ಆತನಿಗೆ ಚಂದ್ರನ್ ಜೊತೆ ಕಡಗ ಲಗ್ನದಲ್ಲಿ ಕುಜ ನೀಚ, ತನ್ನ ಕೆಲಸ ಮಾಡಿಬಿಟ್ಟಿದೆ. ಅದು ಗುರು ಅಷ್ಟಮ, ಮಗ ದೂರ, ಕುಟುಂಬ ದೂರ, ಪಿತೃಕಾರಕ ಗುರು ಅಷ್ಟಮ, ಬೆಳೆಸಿದ ತಂದೆ. ಅವನನ್ನು ಅಷ್ಟು ದೊಡ್ಡದಾಗಿ ಒಂದು ರಾಜಕೀಯವಾಗಿ ಬೆಳೆಸಲಿಕ್ಕೆ ಹಿಂದ್ಗಡೆ ಅವನ ತಂದೆಯೇ ಕಾರಣ. ಆತನಿಗೆ ಇಷ್ಟ, ಸೋಷಿಯಲ್ ವರ್ಕ್ ಮಾಡು, ಇನ್ನೊಂದು ಮಾಡು, ಹುಟ್ಟಿನಿಂದಲೇ ತುಂಬಿಸಿದಾನೆ. ಯಾಕೆಂದ್ರೆ ಒಬ್ಬ ವಿಜಯಕಾಂತ್ ಅನ್ನೋ ಒಬ್ಬ ನಾಯಕನನ್ನ ಸೃಷ್ಟಿ ಮಾಡಿದವರೇ ಅವ್ರ ತಂದೆ. ಆ ವಿಜಯಕಾಂತ್ಗಿದ್ದಂತ ಒಂದು ಜನಸಾಗರ ಹೆಸರು ಇಷ್ಟಕ್ಕೂ ನಂಬರ್ 3 ಆತ ಅವತ್ತಿನ ಕಾಲಕ್ಕೆ. ಆದರೂ ವಿರೋಧ ಪಕ್ಷದಲ್ಲಿ ಬಂದು ಕುತ್ಕೋತಾರೆ, ಅದು ಬೇರೆ ಕತೆ. ಆಮೇಲೆ ಅವರು ಮಾಡ್ಕೊಳ್ಳಿಕ್ ಬಿಡ್ಲಿಲ್ಲ. ನಂಬರ್ 1 ನಂಬರ್ 2 ಅವ್ರು ಬೇರೆ ಕತೆಗಳಾಗ್ಬಿಟ್ರು. ಅದು ರಜನಿಕಾಂತ್ ಇರ್ಬೋದು, ಕಮಲಾಸನ್ ಇರ್ಬೋದು. ಸಿಂಹ ಲಗ್ನದವ್ರಿಗೆ ಇರೋ ಒಂದು ದೊಡ್ಡ ಸಮಸ್ಯೆ, ತಮಾಷೆ ಏನ್ ಗೊತ್ತಾ, ರಾಜಕೀಯದಲ್ಲಿ ದೊರೆಯಾಗತಕ್ಕಂತ ಒಂದು ಅತಿ ದೊಡ್ಡ 4 ರಾಶಿಗಳು ನಾವು ತುಂಬಾ ನೋಡಿದ್ದೇವೆ. ಒಂದು ಮಿಥುನ ಲಗ್ನ, ಕಡಗ ಲಗ್ನ, ಸಿಂಹ ಲಗ್ನ, ಕನ್ಯಾ ಲಗ್ನ, ಇವುಗಳಲ್ಲಿದೆ. ಈ 4 ಜನ 100ರಲ್ಲಿ 70 ಭಾಗ ಇವ್ರಿಗೆ ಅಧಿಕಾರ ಅನ್ನೋದಿರುತ್ತೆ. ಯಾಕಂದ್ರೆ ಸೂರ್ಯನ ಪರಿಚ್ಛೇದ ಆ ರೀತಿ ಇರುತ್ತೆ. ಮಿಥುನ್ ಲಗ್ನಕ್ಕೆ 3ನೇ ಮನೆ 11ನೇ ಮನೇಲಿ ಉಚ್ಚಂಗತ ಆಗ್ತಾನೆ. ಕಡಗ ಲಗ್ನಕ್ಕೆ ಧನಕಾರಕ 10ನೇ ಮನೇಲಿ ಉಚ್ಚಂಗತ ಆಗ್ತಾನೆ. ಸಿಂಹ ಲಗ್ನಕ್ಕೆ ತನ್ನ ಮನೆಯೇ ಕುಜ ಯೋಗಕಾರಕನಾಗ್ತಾನೆ. ಕನ್ಯಾ ಲಗ್ನಕ್ಕೆ ವಿಶೇಷವಾಗಿ ಗುರುವಿನ ದೃಷ್ಟಿ ಬರುತ್ತೆ. 11ನೇ ಮನೆ ಜನಾಕರ್ಷಣೆ ಬರ್ತಕ್ಕಂಥದ್ದಾಗುತ್ತೆ. ಸೊ ನೀವು ರಾಜಕೀಯವಾಗಿ ಏನಾದ್ರೂ ಒಂದು ಮಾಡಬೇಕು, ಅದಿದೆಯಾ ಅಂಥದ್ದೊಂದು ತಾಕತ್ತು, ಶಕ್ತಿ ಬರೀ ಒಂದು ವಿಸಲ್ ಇಂದ. ಅದಷ್ಟೇ ಅಲ್ಲ, ಮೇಷ ಲಗ್ನದವರನ್ನ ತಿಣಕಾಡಿಸಿಬಿಡುತ್ತೆ. 12ನೇ ಮನೇಲಿ ಕುಳಿತಿರೋ ಶನಿ ಕುಜ ಲಗ್ನಾಧಿಪತಿಯೇ ತೂತು, ನೀವು ಮಾಡ್ಕೊಂಡಂಥದ್ದು, ನಿಮ್ ಜೊತೆಲಿರೋರಂಥದ್ದು. ಹಾಗೆ ಸಿಂಹ ಲಗ್ನವಾಗಿದ್ರೆ, ಸಿಂಹ ರಾಶಿಯವರಾಗಿದ್ರೆ ಬಡದಾಕಿ ಬಿಡುತ್ತೆ ಅಂತಕ್ಕಂಥದ್ದು. ಬಂದು ವಿರೋಧ ಪಕ್ಷದಲ್ಲಿ ಕುತ್ಕೋತೀರಿ ಅಂದ್ರೆ, ವೆಸ್ಟ್ ಬೆಂಗಾಲಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಸುನಾಮಿ ತಟ್ಟುಬಿಟ್ಟಿದೆ. ಹೆಚ್ಚು ಕಡಿಮೆ 200ರ ಮಟ್ಟಕ್ಕೆ 198 ಸೀಟು. ನಾನೇ ಕಾರ್ಯಕ್ರಮ ಶೂಟ್ ಮಾಡುವಾಗ ಇವಾಗ ನನಗೆ ಬಂದಿರೋ ಒಂದು ಮಾಹಿತಿ. ಖುಷಿಯೇ ಬೇಕು, ಅಲ್ಲೊಂದು ಬದಲಾವಣೆ ನಾವು ನೋಡ್ಬೇಕಿನ್ನು. ಅದು ನೇಪಾಳಲ್ಲಿ ಆಗಿರೋದಿರ್ಬೋದು, ಬಾಂಗ್ಲಾದಲ್ಲಿ ಆಗ್ತಿರ್ತಕ್ಕಂಥದ್ದು ಇರ್ಬೋದು. ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ನಾವು ಹಾಕೊಂಡು ನೋಡ್ತಿರ್ತೀವಿ. ಹೇಗ್ ಬಂತು ಇಷ್ಟೊಂದು ಶಕ್ತಿ, ಹೇಗ್ ಬಂತು, ಎಲ್ಲಿಂದ ಬಂತು? 5 ವರ್ಷದಿಂದ ಈ ವ್ಯಕ್ತಿಯ ಹಿಂದ್ಗಡೆ ನಿಂತಿದ್ದೇವೆ ನಾವು.
ನಮ್ಮ ಕರ್ನಾಟಕದಲ್ಲಿ ಈಗ ಅದೇ ಸಮಸ್ಯೆ ನಮಗೀಗ. ಯಾರಿದ್ದಾರೆ ಮುಂದಿನ ಫ್ಯೂಚರ್ ಲೀಡರ್? ಈ ತರದ್ದು ಹುಡುಕ್ತಿದ್ದೇವೆ. ನಮ್ಮ ಗುರುಗಳ ಜೊತೆ ನಾವು ಕುತ್ಕೊಂಡು ಒಂದು ಟೀಮ್ ಹಾಕೊಂಡು ಕುತ್ಕೊಂಡಿದ್ದೇವೆ. ಯಾರಿಗಿದೆ ಇಂಥದ್ದೊಂದು ಮಾಸ್ ಲೀಡರ್? ಸತ್ಯ ಹೇಳ್ತಾನೆ, ಬೇಜಾರು ಮಾಡ್ಕೋಬೇಡಿ. ಸಿದ್ದರಾಮಯ್ಯ ಬಿಟ್ರೆ ನಂತರ ಯಾರು? ಯಡಿಯೂರಪ್ಪ ಅವ್ರು ಬಿಟ್ರೆ ಯಾರು? ದೇವೇಗೌಡರ ನಂತರ ಯಾರು? ಕುಮಾರಸ್ವಾಮಿ ಅವರು ಎಲ್ಲೋ ಪಾಪ ಆರೋಗ್ಯ ಇನ್ನೊಂದು ಜೀವ ಅಲ್ಲಿ ನಿಂತಿದ್ದು. ಮಿಥುನ ಲಗ್ನ ಅವರು ಗಮನಿಸಿ ನೋಡಿ. ವೃಶ್ಚಿಕ ಲಗ್ನ ಸಿದ್ದರಾಮಯ್ಯ ಅವರು. ಯಡಿಯೂರಪ್ಪ ಅವರು 80 ಆಯ್ತು, ಸಿದ್ದರಾಮಯ್ಯ ಅವ್ರಿಗೂ 80 ಆಸುಪಾಸು ಬಂತು. ಇನ್ನು ನಮ್ಮ DCM ಸಾಹೇಬರದು ಒಂದು ಮುಖ ಇದೆ. ಇನ್ನು ಯಾರು ಅದೇ ತರ ಆ ಫೇಸಲ್ಲಿ ನಿಂತ್ಕೊಂಡು ಆ ಮಾಸ್ ಲೀಡರ್ ತರ ಜನಗಳ ನಡುವೆ ನಿಲ್ಲತಕ್ಕಂಥ ತಾಕತ್ತು, ಒಂದು ಸೆಕೆಂಡರಿ ಲೀಡರ್ಸ್ ಅಂತ ನಾವು ಯಾರನ್ನ ಹುಡುಕೋದು? ಯೋಚನೆ ಮಾಡಿ ನೋಡಿ. ನಮಗೊಬ್ಬ ವಿಸಿಲ್ ಹಾಕೊಂಡ್ಬೇಕು. ನೋಡ್ತಿದ್ದೇವೆ ಯಾರಲ್ಲಿದೆ. ನಾವು ಕನ್ನಡದವ್ರು ವ್ಯಕ್ತಿ ಪೂಜೆ ಮಾಡೋದಿಲ್ಲ, ಅದಂತೂ ಸತ್ಯ. ನಮಗ್ ಬೇಕು ಮಕ್ಕಳೇ, ನಮಗೂ ಒಬ್ಬ ವಿಸಿಲ್ ಹಾಕೊಂಡ್ಬೇಕು. ತಪ್ಪಾಗ್ತಿದೆ ಕಣೋ, ಅದೊಂದು ಬದಲಾವಣೆ ತಗೊಂಡು ಇದೇ ಆಗ್ಬಿಟ್ಟಿದೆ. ಇವ್ರು ಬಿಟ್ರೆ ಇವರು ಇದಾಗ್ತಿದೆ. ಇಟ್ಸ್ ಸಂಬಡಿ. ಅಲ್ಲಿ ಉಳಿಸ್ಕೊಳ್ಳಿಲ್ಲ ಅರವಿಂದ್ ಕೇಜ್ರಿವಾಲ್. ನೋಡಿ ಇವತ್ತು ಧೂಳಿಪಟ ಆಗ್ಬಿಟ್ಟಿದ್ದಾನೆ. ಎಲ್ಲೋ ಇದ್ದಂತ ಮೇಷ ಲಗ್ನ ನೋಡಿ ಕೋರ್ಟ್ಗೆ ಅಲೆದಾಡ್ತಾ ಅವನ್ ಬದುಕು. ಹೇಳಿದ್ದೊಂದು 100 ಕೋಟಿ ರೂಪಾಯಿ ಮನೆ ಕಟ್ಕೊಂಡಿದ್ದಾನ ಅವನು. ಮೋಸ್ಟ್ ಆನೆಸ್ಟ್ ಮ್ಯಾನ್ ಅಂತ ಹೇಳಿದವನು. IFS ಆಫೀಸರ್, ಫಾರಿನ್ ಸರ್ವಿಸ್ ಆಫೀಸರ್. ದೇಶ ವಿದೇಶಗಳನ್ನೆಲ್ಲ ಸುತ್ತು ಬಂದಂತವನು. ಆತನಿಗೆ ಗೊತ್ತಿಲ್ಲದ ಏನ್ ನಡೀತಿತ್ತು, ಹೇಗೆ ಅಂತ. ಇವತ್ತು ಆತನ ಪಕ್ಷದಲ್ಲಿದ್ದವರು 7 ಜನ ಎದ್ದೋಗಿ BJPಗೆ ಸೇರಿದ್ದಾರೆ, ಬೇರೆ ಪಕ್ಷಕ್ಕೆ. ನಾವು ಹುಡುಕ್ತಿದ್ದೇವೆ, ನಮಗೂ ಬೇಕು ಕರ್ನಾಟಕಕ್ಕೆ ಯಾರಿದ್ದಾರೆ. ವಿ ಹ್ಯಾವ್ ಸಮ್ 4 ಲೀಡರ್ಸ್ ಹಾಕೊಂಡಿದ್ದೇವೆ. ಮುಂದಿನ ಇನ್ನೊಂದು 2 ವರ್ಷ 3 ವರ್ಷದಲ್ಲಿ ಆ ತಾಕತ್ತಿದೆಯಾ? ಆ ಗುರು ಬಂದು ನಿಂತಾಗ, ವಿಶೇಷವಾಗಿ ಕೃಷ್ಣ ಪುಷ್ಕರಕ್ಕೆ ಬಂದಾಗ, ಈ ಒಂದು 3 ಜನ ಈ ತಾಕತ್ತನ್ನ, ಜನಸಾಗರವನ್ನ ಎಳ್ಕೊಂಡೋಗಿ ಅವರ ಆ ಒಂದು ಕಷ್ಟಗಳಿಗೆ, ಸ್ಪಂದನೆಗಳಿಗೆ ಸ್ಪಂದಿಸ್ತಾರ? ನಮಗೊಬ್ಬ ಮತ್ತೆ ಇನ್ನೊಬ್ಬ ನಾಯಕ ಬರುತ್ತಾರ? ಇದೇ ರೀತಿ ಮಾಸ್ ಆಗಿ ಸೆಳೆಯತಕ್ಕಂಥದ್ದು. ಯಡಿಯೂರಪ್ಪ ಅವ್ರದ್ದು ಕೂಡ ಆ ಒಂದು ವೃಶ್ಚಿಕ ಲಗ್ನ ಆದ್ರೂ ಕೂಡ ಧನುಸು ರಾಶಿಯೇ. ಪೂರ್ಣಾವಧಿಯಾಗಿ ಅವರನ್ನು ಆಳಲಿಕ್ಕೆ ಬಿಡಲಿಲ್ಲ. ಗಮನಿಸಿ ನೋಡಿ. ಈ ಒಂದು 4 ಲಗ್ನ 2 ಬಾರಿ 3 ಬಾರಿ ಮುಖ್ಯಮಂತ್ರಿ ಆಗ್ಬಿಟ್ರು. ಜಗನ್ಮೋಹನ್ ರೆಡ್ಡಿ ಮಿಥುನ ಲಗ್ನ, ಜಯಲಲಿತಾ ಮಿಥುನ ಲಗ್ನ. ಸುಮ್ಮನೆ ಅಲ್ಲ ಮಕ್ಕಳೇ, ಕಡಗ ಲಗ್ನ. ದ ಮ್ಯಾನ್ MGR ಬದುಕಿರೋ ಅಷ್ಟು ದಿನವೂ. ತಮಾಷೆ ಏನ್ ಗೊತ್ತರ ವಿಜಯ್ದು? ಈಗ ನಡೀತಿರೋ ಶುಕ್ರದಶೆ ಇನ್ನೂ 7 ವರ್ಷ ಇದೆ. ಅದು ಶುಕ್ರ ವಿಶೇಷವಾಗಿ ರೋಹಿಣಿ ನಕ್ಷತ್ರ ಸಾರದಲ್ಲೇ ಇದ್ದು ಈಗಲೂ ಅಲ್ಲೇ ಇದೆ. ಅದೊಂದಾಗಿದೆಯಾ? ಅದು ಮುಗಿದ ಮೇಲೆ ಸೂರ್ಯ, ಮರೆಯಾಗಿರೋ ಸೂರ್ಯ ಇನ್ನಷ್ಟು ವಿಪರೀತ ಬಲ. ಅದರ ನಂತರ ಚಂದ್ರದಶೆ. ಏನು ಮುಗಿದೋಯ್ತು. 25 ವರ್ಷ ಆತನದ ರಾಜ್ಯಭಾರ. ಕರೆಕ್ಟ್ ಆಗಿ ಕೊಟ್ಟು ಬಿಟ್ರೆ ಜನಗಳ ಆಪೇಕ್ಷೆಗೆ ತಕ್ಕಂತೆ ನನಗೆ ದುಡ್ಡು ಬೇಡ, ನಾನು ಮುಟ್ಟಲ್ಲ, ನಾನು ಶುದ್ಧ ಅನ್ನತಕ್ಕಂಥದ್ದು ನಿಂತರೆ ದ ಮಾಸ್ ಲೀಡರ್ ನಿತೀಶ್ ಕುಮಾರ್ ತರ ಅಲ್ಲಿ. ಇಲ್ಲಿ ನಮ್ಮ ಸಿದ್ದರಾಮಯ್ಯ ಅವ್ರ ತರ. ಸಿದ್ದರಾಮಯ್ಯ ಅವರೇ ರೀ. ಪಕ್ಷಾತೀತವಾಗಿ ನಾನು ಮಾತಾಡ್ತೇನೆ. ಅನ್ನಭಾಗ್ಯ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ. ಸುಮ್ಮನೆ ಅಲ್ಲ ಅದು. ನೀವು ಏನೇ ಮಾತಾಡಿ, ಸುಮ್ಮನೆ ಇಲ್ಲ ಅಂದ್ರೆ ಬಾಗಲಕೋಟೆಯಲ್ಲಿ ಹೋಗ್ಬಿಟ್ಟು ನಿಂತು ಸೋಲೋ ಜಾಗ ಅದು. ನೀವೇನೇ ಹೇಳಿ, ದ ಮಾಸ್ ಲೀಡರ್ ಅವ್ರು ನಿಂತಿದ್ದಾರೆ. ಅದು ಬೇರೆ. ಪಕ್ಷಗಳು, ಸಿದ್ಧಾಂತಗಳು ಅದು ಬೇರೆ. ನಾಯಕನಾಗಿ ನಾವು ಕೆಲವರನ್ನ ಸೂಕ್ಷ್ಮವಾಗಿ ಗಮನಿಸ್ತಿರ್ತೇವೆ. ಕೈ ಎಷ್ಟು ಶುದ್ಧ ಇದೆ, ಬೇರೆಯವ್ರು ಕಂಪೇರ್ ಮಾಡಿದ್ರೆ ಎಷ್ಟು ಹಡದೆದ್ದು ಹೋಗ್ಬಿಟ್ಟಿದ್ದಾರೆ, ಇನ್ನೊಂದು ಮಾಡಿದ್ದಾರೆ, ಅರಾಜಕತೆ ಮಾಡಿದ್ದಾರೆ. ಅವ್ರ ಸುತ್ತಮುತ್ತಲು ಕೆಲವೊಂದು ಬಟಂಗಿಗಳಿದ್ದಾರೆ, ಇನ್ನೊಬ್ಬರಿದ್ದಾರೆ. ಅದು ಬಿಟ್ಬಿಡಿ, ಅದ್ರ ಬಗ್ಗೆ ನಾವು ಬೇಡ. ಬೇರೆ ರೀತಿನಲ್ಲಿ ತಗೊಂಡ್ರೆ ಆಗಿದೆ, ವಯಸ್ಸಾಗಿದೆ, ಇನ್ನೊಂದಿದೆ, ರಾಜಕೀಯ ನಾವುಗಳು ಮಾತಾಡಬಾರ್ದು ನಮ್ಮ ಒಂದು ವೇದಿಕೆಯಲ್ಲಿ. ಆದ್ರೆ ತಿಳ್ಕೋಬೇಕು ನಮ್ಮ ನಾಯಕರ ಶಕ್ತಿ. ಮತ್ತೆ ಸಿಗ್ತಾರ ಅಂತ ಒಳ್ಳೆ ಮನುಷ್ಯ? ಏನ್ ಮಾಡೋದು? ಆಗ್ತಾ ಕೆಲವೊಂದು ಸಮಯ ಬಂದ್ಬಿಡುತ್ತೆ. ಎಲ್ಲೋ ಪುತ್ರ ವ್ಯಾಮೋಹಗಳು, ಇನ್ನೊಂದು ಬಂಧುತ್ವ ವ್ಯಾಮೋಹಗಳು. ತಮಗೋಸ್ಕರ ನಿಂತಂತವ್ರು ವರ್ಷಗಟ್ಟಲೆ 40 ವರ್ಷ 50 ವರ್ಷ ಇರ್ಲಿ ಬಿಡು ಅಂತ ಆ ರೀತಿ ತಗೊಂಡ್ರೆ, ಬೇರೆಯವ್ರು ಕಂಪೇರ್ ಮಾಡಿದ್ರೆ, ನೀವು ಬೇರೆ ಹಿಂದೆ ಇದ್ದಂತ ದೇವರಾಜ್ ಅರಸ್ ಬಿಟ್ರೆ, ನಿಜ ಹೇಳ್ತಾನೆ, ದೇವರಾಜ್ ಅರಸು ನಂತರ
ನಾವು ನೋಡಿದಂತ ಕೇಳಿದಂತ ನಾವು ಕೇಳ್ದಿತ್ತು ಇರೋದು ಒಂದ್ ಸ್ವಲ್ಪ ರಾಮಕೃಷ್ಣ ಹೆಗಡೆ ಅವರಲ್ಲಿ ಕೇಳಿದ್ವಿ. ದ ಮ್ಯಾನ್ ಆಫ್ ಸಿಂಪ್ಲಿಸಿಟಿ. ಹೌದು, ಅವ್ರು ದುಡ್ಡು ಮಾಡ್ಕೊಂಡಿದ್ರೆ ಇವತ್ತು ಅವ್ರ ಕುಟುಂಬ, ಆ ತಾಯಿ ಜೀವ ಇವತ್ತಿಗೂ ಇದ್ದಾರೆ. ಶಕುಂತಲಾ ಹೆಗಡೆ ಅವರು ಮೊನ್ನೆ ತಾನೇ ನಮ್ಮ ಸಿದ್ದರಾಮಯ್ಯ ಅವ್ರು ಮಾತಾಡಿಸಿದರು. ಖುಷಿ ಆಗುತ್ತೆ. ಏನೇನೋ ಮಾಡ್ಕೋಬೋದಿತ್ತು, ಹೇಗಿಗೂ ಇದು ಮಾಡ್ಕೋಬೋದಿತ್ತು. ಗಮನಿಸಿ ನೋಡಿ, ಇಲ್ಲ ಬಿಟ್ರೆ ನಂತರ ಶುದ್ಧ ವಿಪರೀತ ದುಡ್ಡಿಂದ ಬೇರೆ ಅವ್ರದ್ದು ನೋಡಿ ನೀವು ಏನು ಬೇಡ. ಅರವಿಂದ್ ಕೇಜ್ರಿವಾಲ್ 100 ಕೋಟಿ ರೂಪಾಯಿ ಪ್ಯಾಲೇಸ್ ಕಟ್ಸ್ಕೊಂಡಿದ್ದಾನೆ ಅಂದ್ರೆ ಯೋಚನೆ ಮಾಡಿ ನೋಡಿ. ಹಾಗೆ ನಿತೀಶ್ ಕುಮಾರ್ ಅವ್ರನ್ನ ನೋಡಿ, ಏನೋ ಇರ್ಲಿಕ್ಕೊಂದು ಮನೆ, ಅದು ಇದು ಇರ್ಲಿ ಬಿಡಿ, ಅದಾಗ ಒಂದು ಗಿಫ್ಟ್ ಬರುತ್ತೆ. ಆ ಸ್ಥಾನ ಹಾಗೆ ನಮಗೂ ಕೂಡ ಯಾರಾದ್ರೂ ಹಣ್ಣು ತಾಂಬೂಲ ನಿಮ್ಗೆ ಗೊತ್ತಿಲ್ಲ ನನ್ಗೆ ಏನೇನು ಕೊಟ್ಟಿದ್ದಾರೆ ಅಂತ. ತುಂಬಾ ನಂಬರ್ 1 ವ್ಯಕ್ತಿ ನನಗೊಂದು ದೊಡ್ಡ ಜಾಗನೇ ಕೊಟ್ಟಿದ್ದಾರೆ, ಅದ್ರಲ್ಲಿ ನನ್ನ ಮನೆ ಕಟ್ಕೊಂಡಿದ್ದಾರೆ. ನಂಬರ್ 1 ಎಲ್ಲೂ ಹೇಳ್ಕೊಳಕ್ ನನ್ಗೆ ಇಷ್ಟಪಡೋಲ್ಲ. ನಾವು ಯಾರ ಜೊತೆಲಿ ಇದ್ವಿ, ಯಾರಿಗೆ ಈ ವಿದ್ಯೆಯ ಸಾಕ್ಷಾತ್ಕಾರ ಆಗಿದೆ ಅನ್ನತಕ್ಕಂಥದ್ದು. ನಿಮ್ಮ ಜಾತಕದಲ್ಲೂ ಇಂಥದೊಂದು ಭಾವಗಳಿದ್ದಾವ, ಅಲ್ಲೂ ನಿಮಗೇ ಗೊತ್ತಿಲ್ಲದೆ ಒಂದು ಕೋರಿಕೆಗಳು ಉತ್ಪತ್ತಿ ಆಗುತ್ತೆ. ನಾನು ಇಂಥದ್ದೊಂದು ಮಾಡಬೇಕು, ಅದರ ತಾಕತ್ತಿದೆಯಾ? ದುಷ್ಟಗ್ರಹಗಳು ಕೆಲವೊಂದು ಸಮಯ ತಗೊಂಡೋಗಿ ಬಾಧೆ ಇಡುತ್ತವೆ. ಬಟ್ ಎಷ್ಟು ನೋವು ಕೊಡುತ್ತೇವೆಯೋ ಅಲ್ಲಿ ನೋಡಿ, ಆತನ ಜಾತಕದಲ್ಲಿ ಶುಕ್ರ ಕೇತು, ಹೆಂಡತಿ ನೋವು, ಅಲ್ಲೊಂದು ಅಪವಾದ ಗುರು ಅಷ್ಟಮ, ಮಗ ಕೂಡ ನನ್ನ ತಂದೆ ಪರವಾಗಿಲ್ಲ ಅಂದ್ಬಿಟ್ಟ. ಮಾತಾಡ್ಲಿಲ್ಲ ಆತ. ಪುಷ್ಯ ನಕ್ಷತ್ರ ನೋಡಿ ನೇರವಾಗಿ ಹೇಳ್ಬಿಟ್ಟ, ನನ್ನ ಮನೆ ಸಮಸ್ಯೆ ಬಿಡಿ, ನೀವು ತಲೆ ಕೆಡ್ಸ್ಕೋಬೇಡಿ, ನಿಮ್ಮ ಸಮಸ್ಯೆ ಬಗ್ಗೆ ತಲೆ ಕೆಡ್ಸ್ಕೊಳಕ್ ನಾನು ಬಂದಿದೆ, ನನ್ನ ಸಮಸ್ಯೆ ನಾನು ಪರಿಹರಿಸ್ಕೊಳ್ತೇನೆ ಅಂತ. ಆ ಪಾಟಿ ತಳೆದಿಟ್ಕೊಳ್ತಕ್ಕಂಥ ಒಂದು ಶಕ್ತಿ ಎಲ್ರಿಗೂ ಆಗೋದಿಲ್ಲ. ದಟ್ ಇಸ್ ದ್ಯಾಟ್. ಸೊ ನಿಮ್ಮ ಜಾತಕದಲ್ಲೂ ಇದೆ, ತಿಳ್ಕೊಳ್ಳಿ ಮಕ್ಕಳು. ಒಬ್ಬ ಸಾಮಾನ್ಯ ವ್ಯಕ್ತಿ ಎಲ್ಲೋ ಇದ್ದವನು ಒಂದು ವಿಸಲ್, ಎಲ್ಲೋ ಇದ್ದಂಥದ್ದು ಇವತ್ತು ಆ ನಮ್ಮ ಬಾರ್ಡರ್ನ ಸಮಸ್ಯೆಗಳು, ಅಲ್ಲಿಂದ ಬಾರ್ಡರ್ ದಾಟ್ಕೊಂಡು ಬಂದಿರತಕ್ಕಂಥವ್ರು ಕಡಿಮೆ ಅಂದ್ರೆ 20 ಲಕ್ಷ ಬಾಂಗ್ಲಾದೇಶರು ನಮ್ಮ ಭಾರತದಲ್ಲಿದ್ದಾರೆ ಅಂತ. ನಮ್ಮವ್ರಿಗೆ ಊಟ ಇಲ್ಲ, ನಮ್ಮವ್ರಿಗೆ ಉದ್ಯೋಗ ಇಲ್ಲ, ನಮ್ಮವ್ರಿಗೆ ಕೆಲಸ ಇಲ್ಲ. ನಾವು ಕರ್ಕೊಂಡು ಬಂದು ಅವ್ರಿಗೆ ಜಾಗ ಮಾಡಿಬಿಟ್ಟು ಇನ್ನೊಂದು ಅನ್ನತಕ್ಕಂಥದ್ದು. ದಟ್ ಈಸ್ ದಿ ಬ್ಯೂಟಿ. ಈ ಡೆಮಾಕ್ರಸಿ ಅನ್ನೋದು ಇದೆಯಲ್ಲ, ನೀವು ತಿಳ್ಕೊಬೇಕು. ನೀವು ಜನರೇಷನ್ Z ನೆನ್ಪಿಟ್ಕೊಳ್ಳಿ. ಯಾರಿಗಾಗ್ಬೇಕು, ಏನಾಗಬೇಕು ಆಳವಾಗಿ ಚಿಂತನೆ ಮಾಡತಕ್ಕಂಥ ಕನ್ನಡಿಗರು ನೀವು. ನಾವು ಇನ್ನೊಬ್ಬ ನಾಯಕನನ್ನ ಸೃಷ್ಟಿ ಮಾಡ್ಬೇಕು. ನಮಗೂ ಬೇಕು ಈ ಥರದ್ದು ಒಂದು ನಿಂತು ಸೆಟದು ಜನಸಾಗರವನ್ನ. ಏನೂ ಹೇಳಿಲ್ಲ ಆತ. ಬರೀ 10 ಕ್ಯಾಂಪೇನ್ ಮಾಡಿರೋದು. 234 ಒಂದು ಕ್ಯಾಂಡಿಡೇಟ್ ಪ್ಲೇಸ್, ಎಲೆಕ್ಷನ್ ಪ್ಲೇಸ್ ಅಲ್ಲಿ ಈತ ಹೋಗಿರೋದು 10 ಜಾಗಕ್ಕೆ ಕ್ಯಾಂಪೇನ್ ಮಾಡಿರೋದು. 234 ಹೇಳ್ಕೊಂಡು ಬರುತ್ತೆ ಅಂತ ಹೇಳ್ದ ಅಂದ್ರೆ ಇದನ್ನ ವಿಪರೀತ ರಾಜಯೋಗ, ದೈವ ಮಾಯೆಯೋ ಇನ್ನೊಂದು ನೀವೇನೇ ಹೇಳ್ಬೋದು. ಯಾವ ದುಡ್ಡು ಹಂಚಿಲ್ಲ, ಯಾವ 8 ಸಾವಿರ ರೂಪಾಯಿ ಕೂಪನ್ ಕೊಟ್ಟಿಲ್ಲ, ಒಂದೊಂದು ಓಟ್ಗೆ 10,000 ಕೊಟ್ಟಿಲ್ಲ. ಇದೆಲ್ಲ ನಡೀತಿದೆ, ಎಲ್ಲ ಕಡೆಯೂ ನಡೆಯುತ್ತೆ. ಎಂಥದಿಲ್ಲ. ನಮಗಂತ ನಾಯಕ ಯಾರಿದ್ದಾರೆ ಯೋಚಿಸಿ ನೋಡೋಣ. ಶುದ್ಧ ಹಸ್ತ. ಹೌದು, ಬರೀ ಬಾಯಿ ಬಡಾಯಿ ಕೊಚ್ಚೋರು ಬೇಡ, ಸುಮ್ಮನೆ ಕಮನಲ್ಲಿ ಬೆಂಕಿ ಹಚ್ಚುವಂತ ವ್ಯಕ್ತಿಗಳೇ ಬೇಡ. ಒಂದಿಬ್ರು ಇದ್ದಾರೆ, ನಾನು ಗಮನಿಸಿದ್ದಾನೆ, ಅದನ್ನ ನಮ್ಮ ಗುರುಗಳ ಜೊತೆ ಚರ್ಚೆ ಮಾಡ್ತಿರ್ತಾನೆ. ದಿಸ್ ಮ್ಯಾನ್ ಆಸ್ ಅ ಮಾಸು ಸ್ವಲ್ಪ ಎಳೆಯೋ ಸೆಳೆತ ಇದೆ ಗುರುಗಳೇ. ಸ್ವಲ್ಪ ನಿಂತರೆ ಅಲ್ಲೊಂದು ಸೆಳೆತ ಆಗಬಹುದು. ಇನ್ನು ಚಿಕ್ಕ ವಯಸ್ಸು 40+ ಇದ್ದಾರೆ. ಇನ್ನೊಬ್ರು ಈ ತರ ಇದ್ದಾರೆ. ಬಟ್ ತುಂಬಾ ಮಾತಾಡೋರ್ನ ಕನ್ನಡದವ್ರು ಓಟ್ ಹಾಕಲ್ಲ ಕೊಡೋ ಅಂತ ನಮ್ಮ ಗುರುಗಳು. ಕೆಲವರು ಇರ್ತಾರೆ ಮಾತೇ ಆಡೋದಿಲ್ಲ, ಬರೋದು ಬುರುಡೆ ಬಿಡೋದು, ಇನ್ನೊಂದು ಎದ್ದೋಗ್ತಕ್ಕಂಥದ್ದು. ಅದು ಬಿಡಿ. ದಟ್ ಈಸ್ ಸಮಥಿಂಗ್ ವಿ ಆರ್ ವೈಟಿಂಗ್. ಈ ವಿಪರೀತ ರಾಜಯೋಗ ನಮ್ಮ ಕರ್ನಾಟಕದ ಮೇಲೆ 2 ವರ್ಷ, ಮೇ 20 ಕಳೆದ್ರೆ 3 ವರ್ಷ ಆಗೋಯ್ತು ನಮ್ಮ ಸರ್ಕಾರಕ್ಕೆ. ಗುರು ಬೇರೆ ಅತಿಸಾರ ಯೋಗದಲ್ಲಿ ವಿಶೇಷವಾಗಿ ಮೂವ್ಮೆಂಟ್ ಆಗ್ತಿರ್ತಕ್ಕಂಥ ಒಂದು ಭಾವ. ನೋಡೋಣ ಯಾರ್ಯಾರಿಗೆ ಹೇಗಿದೆ ಅಂತ. ರಾಜಕೀಯ ಮಾತಾಡಬಾರ್ದಿತ್ತು, ಬಟ್ ನೀವು ತಿಳ್ಕೋಬೇಕು ನಡೀತಿರೋ ಈ ಇದು. ಒಂದೇ ಬಾರಿಗೆ ಕಮ್ಯುನಿಸ್ಟ್ ಅವರಿಗೆ ಮೊಳೆನೂ ಹೊಡೆದು ಬಿಟ್ಟಿದ್ದಾರೆ. ಕೇರಳನಲ್ಲಿ ಸರಿಯಾಗಿ ಹೊಡೆದು ಬಿಟ್ಟಿದ್ದಾರೆ. ಎಲ್ಲೋ ಒಂದು ಸಂಕಟ ನೋಡಿ. ಮೇಷ ಲಗ್ನ ಅಣ್ಣಾಮಲೈ, ಒಂದು ಸೇನಾಪತಿ ಲಗ್ನ ಅಂತ ಹೇಳ್ತೇವೆ. ಸೇನಾಪತಿ ರೆಕ್ಕೆ ಪುಕ್ಕ ಕತ್ತರಿಸ್ಬಿಟ್ರು. ಹೇಳಿದ್ದೊಂದು ಮಾಡಿದ್ದೊಂದು. ನಿಜವಾಗಲು BJP ಏನಾದ್ರೂ ಅಲ್ಲಿ ನಿಂತಿದ್ದಿದ್ರೆ ಇವತ್ತು DMK ಸೋಲಿಕ್ಕೆ ಅತಿ ದೊಡ್ಡ ಕಾರಣ ಅವ್ರ ಮಗಾನೇ.
ಖುದ್ದು CM ಸೋತಿರೋದಲ್ಲದೆ ಸೋಲಿಕ್ಕೆ ಕಾರಣ ಅವ್ರ ಮಗಾನೆ. ಸನಾತನಿಗಳು ಡೆಂಗ್ಯೂ ತರ, ಮಲೇರಿಯಾ ತರ ಏನೇನೋ ಎಳವಟ್ಟು ಮಾತುಗಳನ್ನೇ ಅದಕ್ಕೆ ಮಾತಾಡಿನ ಹಾಳು ಮಾಡಿಟ್ಕೋಬಿಟ್ರು. ತಮಗೆ ತಾವೇ ಮೊಳೆ ಹೊಡ್ಕೊಂಡಂತ ಪ್ರಭಾವ. ಅಣ್ಣಾಮಲೈ ಅವ್ರನ್ನ ಬಳಸ್ಕೊಂಡು ಒಂದು 60 ಅಲಯನ್ಸ್, ಆಮೇಲೆ ನಾವೊಂದು 60 ಸೀಟ್ ಬಿಡಿ, ದಂಡನಾಯಕ ಏನಾಗುತ್ತೆ ಅಂತ ನಿಲ್ಸಿದ್ರೆ ಕನ್ಫರ್ಮ್ ಹೇಳ್ತಾನೆ ಸೆಕೆಂಡ್ ಫೋರ್ಸ್ ಆಗ್ಬಿಟ್ಟಿರೋರು. ತಾವು ಮುಳುಗೋದಲ್ದೆ ನಮ್ಮ ರಾಷ್ಟ್ರೀಯ ಪಕ್ಷ ಅಲ್ಲಿ ಸಂಕಟ ಆಗುತ್ತೆ. ಎಂತ ಒಬ್ಬ ವ್ಯಕ್ತಿ, ಹಾನೆಸ್ಟ್ ಮ್ಯಾನ್. ಪ್ರಾಬ್ಲಮ್ ಏನಂದ್ರೆ ನೋಡಿ, ತುಂಬಾ ಶಕ್ತಿ ಇರುವವರಿಗೆ ಸ್ಥಾನ ಕೊಡ್ಲಿಕ್ಕಾಗಲ್ಲ. ತುಂಬಾ ಅದು ಕತ್ತಿ. ಈ ಪಾರ್ಟಿ ಕತ್ತಿ ಕಷ್ಟ, ಬಮ್ ಅಂದ್ಬಿಡ್ತಾರ ಅವ್ರು, ಭಾರಿ ಕಷ್ಟ. ಅದೇ ಆಗಿರೋದು ಇವತ್ತಿಗೂ ಕೂಡ ನಮ್ಮ ರಾಜ್ಯದಲ್ಲಿ ಆಗ್ತಿರೋದು ಅದೇ. ಕತ್ತಿ ಕೈಗೆ ಇನ್ನೊಂದು ಕತ್ತಿ ಇಟ್ಟರೆ ಅಷ್ಟೇ ಅದು ಅನ್ನತಕ್ಕಂಥದ್ದು. ಮಾರಣಾಸ್ತ್ರ ಆಗ್ಬಿಡುತ್ತೆ ಅಂತ ಹಿಂದೆ ಮುಂದೆ ನೋಡ್ಕೊಂಡು ಅವನ್ನ ತುಳಿಲಿಕ್ಕೆ ನೋಡ್ತಿದ್ದಾರೆ. ನಿಜವಾಗ್ಲೂ ಹೇಳು, ಒಂದ್ಸಲಿ ನೋಡ್ಬಿಡೋಣ ಬಿಡು, ಅದ್ ಏನ್ ಮಾಡ್ತಾರೋ ಅನ್ನತಕ್ಕಂಥದ್ದು ಯಾರು ಧೈರ್ಯ ಮಾಡ್ತಿಲ್ಲ. ನುಗ್ಗೋ ಚಾತಿ ಇರೋ ವ್ಯಕ್ತಿ ಆಯ್ತು, ಇನ್ನೂ ಬರೀ ಮೃದು ಸ್ವಭಾವವಾಗಿಯೇ ಇದೊಂಥರ. ನಮಗೆ ಸ್ವಾತಂತ್ರ್ಯ ಬಂದಾಗ ಬಾಲಗಂಗಾಧರ್ ತಿಲಕ್ ಒಂದು ಕಡೆ, ಗಾಂಧೀಜಿ ಪಡೆ ಇನ್ನೊಂದು ಕಡೆ. ತಿಲಕ್ ಅವ್ರು ಇಲ್ಲೆಲ್ಲ ಹಿಂಗ ಮೌನವಾಗಿ ಶಾಂತಿ ಸಹನೆ, ನಾವು ಬಂದು ಅಹಿಂಸೆ ಇದೆಲ್ಲ ಅನ್ಕೊಂಡ್ ಕೂತ್ಕೊಂಡ್ರೆ ಇದಾಗಲ್ಲ, ನಾವು ಇಡಬೇಕು ಇವ್ರಿಗೆ ಅಂತ ಹೇಳೋರು. ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ್ ತಿಲಕ್ ಇವರೆಲ್ಲ ಒಂದು ಟೀಮ್. ಉಗ್ರವಾದತ್ವ ಅನ್ನೋರು ಅಲ್ಲ. ನಮ್ಮೂರು ನೀನ್ ಯಾವನೋ ಕೇಳಕ್ಕೆ, ನನ್ ಬೌಂಡ್ರಿ ನನ್ನ ಇಷ್ಟ ಅಂತ. ಯಾರಪ್ಪ ಮಾತಾಡಿ ಸರಿಪಡಿಸೋಣ. ಅವ್ರು ಈ ಊರೆಲ್ಲ ಕೊಳ್ಳೆ ಹೊಡ್ಕೊಂಡು ಹೊರಟ್ರು. ನಮ್ ಕೊಹಿನೂರು ವಜ್ರದಿಂದ ಹಿಡಿದು ಅವ್ರ ರೈಲು ಟ್ರ್ಯಾಕ್ ಹಾಕಿದ್ದೆ ದೋಚಲಿಕ್ಕೆ. ಆ ಪಾರ್ಟಿ ವಿಪರೀತ ದೋಚಲಿಕ್ಕೆ. ಹೇಳ್ಬಾರ್ದಷ್ಟೇ ಅದನ್ನ. ಇತಿಹಾಸಗಳನ್ನ ಕೆದಕಿ ತೆಗೆದ್ರೆ ಅವ್ರು ಇರೋದೇ ಆ ವೈಟ್ ಆಲ್ಫಾ ಇರೋದೇ ದೋಚಲಿಕ್ಕೆ, ಇನ್ನೊಂದು ಮಾಡ್ಲಿಕ್ಕೆ. ಅವ್ರು ನೆಮ್ಮದಿಯಾಗಿರೋಲ್ಲ. ಮೊನ್ನೆನು ಹೇಳ್ತಾನಲ್ವಾ ಚಾರ್ಲ್ಸ್, ನೀವು ಗಮನಿಸಿದ್ರ ಟ್ರಂಪ್ ಜೊತೆಲಿ ಹೋಗಿದ್ದಾಗ, ನಾವೇನಾದ್ರೂ ಇರ್ಲಿಲ್ಲ ಅಂದಿದ್ರೆ ನೀವು ಫ್ರೆಂಚ್ ಮಾತಾಡ್ತಾ ಕೂತ್ಕೋಬೇಕಿತ್ತು ಅಂತ. ಯಾಕಂದ್ರೆ ಫ್ರೆಂಚರು ನುಗ್ಗಿದ್ರು ಅಮೆರಿಕಕ್ಕೆ. ಅವ್ರು ಬಂದು ಸಪೋರ್ಟ್ ಮಾಡಿ ಹೊಡೆದು ಬಡ್ದು ತೆಗೆಸಿ, ಅಮೆರಿಕನ್ ಸಿಸ್ಟಮ್ ಬ್ರಿಟಿಷರೇ ಅಲ್ಲಿ ಕಳ್ಳರು ಕೊಂಪೆಗಳೇ, ಇವ್ರ ಕಡೆಯವರೇ ಅವರು ಅಲ್ಲಿ ಬಂದು ನೆಲೆಸಿರ್ತಕ್ಕಂಥದ್ದು ಅಷ್ಟೇ. ಸೊ ನಿಮ್ ಜಾತಕದಲ್ಲೂ ಇಂಥದ್ದೊಂದು ಭಾವ, ಅಲ್ಲೊಂದು ಉದ್ವೇಗ, ಉನ್ಮತ್ತ, ಸ್ಥಾನ, ಗತ್ತು, ತೂಕ, ವಿಪರೀತ ರಾಜಯೋಗ ಇದೆಯಾ, ನೀಚಭಂಗ ರಾಜಯೋಗ ಇದೆಯಾ, ನನಗೂ ಅಂಥದ್ದೊಂದು ಏನಾದ್ರೂ ಮಾಡುವಂಥದ್ದು ಇದೆಯಾ, ಮಾಸ್ ಲೀಡರ್ ಆಗುವಂಥದ್ದು ನಿಮಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲೇ, ನಿಮ್ಮ ವಿದ್ಯೆಯಲ್ಲೋ ಉದ್ಯೋಗದಲ್ಲೋ ಒಳ್ಳೆ ಒಂದು ವೈದಿಕರನ್ನ ಪ್ರತಿ ಹೀರೋ ಹಿಂದುಗಡೆ ನೆನ್ಪಿಟ್ಕೊಳ್ಳಿ. ನೀವು ನಂಬ್ತಿರೋ ಇಲ್ವೋ, ಒಂದು ಗುರು ಇರ್ತಾರೆ, ಒಬ್ಬರಲ್ಲ 10 ಗುರು ಇರ್ತಾರೆ. ತಮಾಷೆ ಏನ್ ಗೊತ್ತಾ, ಜ್ಯೋತಿಷ್ಕರು ಒಂದು 100ರಲ್ಲಿ 99 ಜನ ಫೇಲ್ಯೂರ್ ಆಗ್ಬಿಟ್ಟಿದ್ದಾರೆ. 99 ಜನ ಎಲ್ಲರೂ ದುಡ್ಡು ತಗೊಂಡು ಹೇಳಿದ್ರ, ಇನ್ನೊಂದು ಹೇಳಿದ್ರ, ಭಯ ಪಟ್ಕೊಂಡು ಹೇಳಿದ್ರ, ಧೈರ್ಯ ಇಲ್ಲ. ನಾವು ಪೊಲಿಟಿಕಲ್ ಆಗಿ ಎಲ್ಲೂ ಹೇಳ್ಕೊಳ್ಳಲ್ಲ, ದಯಮಾಡಿ ತಪ್ಪು ತಿಳ್ಕೊಬಿಡಿ. ಯಾಕೆ ಗುರುಗಳೇ ಹೇಳಿಲ್ಲ ಹಾಗೆ ಹೇಗೆ ಅಂತ ನೀವು ಕೇಳ್ತೀರಿ. ಮೊದಲಿಂದಲೂ ನಾನು ಹೇಳಲ್ಲ, ಗುಪ್ತವಾಗಿ ಕೆಲವೊಂದು ಸೂಚನೆಗಳನ್ನ ಕೊಟ್ಟಿರ್ತೇನೆ. ಸಿಂಹ ಲಗ್ನದವರಿಗೆ ಬೂದಿಯಾಗುತ್ತಾರೆ. ಒಂದು ವಿಪರೀತ ರಾಜಯೋಗದ ವ್ಯಕ್ತಿ ದಿಢೀರಂತ ಪ್ರವರ್ಧಮಾನಕ್ಕೆ ಬರುತ್ತಾರೆ ಅಂತ. ಇವತ್ತು ವೆಸ್ಟ್ ಬೆಂಗಾಲ್ ಅಲ್ಲಿ ಆಗಿರೋದು ಅದೇ, ನೆನ್ಪಿಟ್ಕೊಳ್ಳಿ. ಇಲ್ಲಿ ತಮಿಳ್ನಾಡಲ್ಲಿ ಆಗಿರೋದು ಅದೇ. ಅಸ್ಸಾಂ ಬಿಡಿ, ಅದೆಲ್ಲ ಇಟ್ಸ್ ಎ ಮ್ಯಾಜಿಕಲ್ ಮೂಮೆಂಟ್. ಪ್ರಯತ್ನ, ಪರಿಶ್ರಮ ಇನ್ನೊಂದಿದೆ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ, ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ.
ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ನಮ್ಮ ವೇದಿಕೆ ರಾಜಕೀಯವಾಗಿ ಅಲ್ಲ, ಗ್ರಹಗಳ ಬಗ್ಗೆ, ವಿಪರೀತ ರಾಜಯೋಗ ಯಾವ ರೀತಿ ವರ್ಕ್ ಆಗುತ್ತೆ, ದಶಾಭುಕ್ತಿಗಳು ಯಾವ ರೀತಿ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಅತಿ ಸಾಮಾನ್ಯ ವ್ಯಕ್ತಿಯನ್ನ ಮಾಡುತ್ತೆ. ಅತಿ ಸಾಮಾನ್ಯ ವ್ಯಕ್ತಿಯನ್ನ ನಾನೇ ಬಲ, ನನ್ನದೇ ಬಲ ಹೇಳ್ತಲೇ ಇದ್ದೆ. ಮೇಷಲಗ್ನ ಮೇಷರಾಶಿಯವರಿಗೆ ಗುರುಬಲ ಇಲ್ಲ, ಇದ್ದರೂ ಕೂಡ ಮುಖ್ಯವಾಗಿ ಲಗ್ನ ಬಲವೇ ಇಲ್ಲ. ಮಮತಾ ಬ್ಯಾನರ್ಜಿ ಮೇಷಲಗ್ನ ಹೇಳ್ತಲೇ ಹುಷಾರಾಗಿರಿ, ದಂಡಯಾತ್ರೆ ಆಗ್ಬಿಡುತ್ತೆ. ಈಗ ದಂಡಯಾತ್ರೆ ಆಗ್ಬಿಡುತ್ತೆ. ಆಲ್ರೆಡಿ ರಾಜ್ಭವನ್ ಇಂದ ತುಂಬಾ ಪ್ರೋಟೋಕಾಲ್ಸ್ ಫೈಲ್ಸ್ ಎಲ್ಲ ಸುಡೋಕೆ ಪ್ಲಾನ್ ಮಾಡಿಬಿಟ್ಟಿದ್ದಾರೆ ಅವರು. ತಮ್ಮ ಲಂಚ, ಶಾರದಾ ಚಿಟ್ ಫಂಡು, ಇನ್ನೊಂದು ಶಿಕ್ಷಕರ ಒಂದು ರಿಕ್ರೂಟ್ಮೆಂಟು ಬೇರೆ ಬೇರೆ ಮಾಡಿಟ್ಬಿಟ್ಟಿದ್ದಾರೆ ಅಲ್ಲಿ. ನಾವು ನಂಬೋಲ್ಲ, ನಮ್ಮ ದೇಶ ಸ್ವಾತಂತ್ರ್ಯಕ್ಕೆ ಬರುವುದಕ್ಕೆ ಮೊದಲು ಇಡೀ ಒಂದು ನಮ್ಮ ದೇಶದ GDP 40-45% ವೆಸ್ಟ್ ಬೆಂಗಾಲಿಂದಲೇ ಬರ್ತಿತ್ತು ಅಂದ್ರೆ ನಂಬ್ತೀರಾ? ಇಡೀ ನಮ್ಮ ದೇಶದ GDP ಅರ್ಧ ಭಾಗ, ಇಡೀ ವಿಶ್ವದ GDPಯ 10% ಪಶ್ಚಿಮ ಬಂಗಾಳದ್ದಾಗಿತ್ತು. ಇವತ್ತು ನಾವು ಸಂಕಟ ಪಡಬೇಕಾಗುತ್ತೆ. ಅಂದ್ರೆ ಅಷ್ಟು ಗ್ರೋತ್ ಇತ್ತು. ಫ್ಯಾಕ್ಟ್ರಿಗಳು, ಹತ್ತಿ, ಕಾಟನ್ನು ಎಕ್ಸ್ಪೋರ್ಟು, ಇನ್ನೊಂದು ಹಾಳು ಮಾಡಿಟ್ಬಿಟ್ರು. ಒಂದು ಕಡೆ ಕಮ್ಯುನಿಸ್ಟು ಅವ್ರ ಹೆಸರು ಹೇಳ್ಕೊಂಡು EM ಬಂದ್ಲು, ನಂದಿಗ್ರಾಮ್ ಹೆಸರು ಹೇಳ್ಕೊಂಡು ತನ್ನವರು ತನ್ನ ಕಡೆಯವರು ಇನ್ನೊಂದು ಎತ್ತು ಕಡ್ತಾ ಮಾಡಿಟ್ಕೊಂಡಂತ ಒಂದು 15 ವರ್ಷದ ರಾಜಕೀಯ ಭವಿಷ್ಯ ಮೊಳೆ ಹೊಡೆಸ್ಕೋಬಿಟ್ಲಿ ನಾ ತಾಯಿ. ಇನ್ನು ಈತನಿಗಂತೂ ಆರೋಗ್ಯ ಇನ್ನು ಹೋಯ್ತು. ಅಷ್ಟೊಂದಲ್ಲಿ ಶನಿ ಪೂಜಾ ಖುದ್ದು ತಾನೇ ಸೋತು ಬಿಟ್ಟಿದ್ದಾನೆ. ಇದೆಲ್ಲ ಆಗಿಬಿಟ್ಟಿದೆ. ಕಮಲಾಸನ್ ನಿನ್ ಮುಖ ಇಟ್ಕೊಂಡು ಕೂತ್ಕೊಳ್ಳಲ್ಲ. ರಾಜ್ಯಸಭಾ ತಗೋ, ಪದ್ಮಶ್ರೀ ತಗೋ, ಇನ್ನೊಂದು ತಗೋ, ಎಲ್ಲ ಖುದ್ದು ಆ ಪಕ್ಷದ ಮೇಲೆ ಹೇಳ್ತಾರೆ. ಇದೆಲ್ಲ ತಿಳ್ಕೋಬೇಕು ನಾವು. ಸೊ ಈ ಶಕ್ತಿಗಳು ನಮ್ಮ ಜಾತಕದಲ್ಲಿದ್ದು, ನಮ್ಮ ಮಕ್ಕಳಲ್ಲಿದ್ದು, ಜನ್ಜಿ ನಿಮ್ಮಲ್ಲಿದೆ, ನಿಮಗೂ ಇದೆ ಇಂಥದ್ದೊಂದು ಯೋಗ. ನಿಮ್ಮಲ್ಲೊಬ್ಬ ಯುವ ನಾಯಕ ಹುಟ್ಟಬಲ್ಲ, ಖಂಡಿತ ಇದೆ. ಬರೀ ಇವ್ರದೇ ಆಯ್ತಾ, ನೀವ್ಯಾರೂ ಅಲ್ವಾ? ಖಂಡಿತ ಇದೆ ಅಂಥದ್ದೊಂದು ಯೋಗ, ರಾಜಯೋಗ. ನಿಮ್ಮದು ಕಟಕ ಲಗ್ನವಾ, ಮಿಥುನ ಲಗ್ನವಾ, ಸಿಂಹ ಲಗ್ನವಾ, ಕನ್ಯಾ ಲಗ್ನವಾ, ಇವುಗಳನ್ನ ನೋಡಿ ವೃಶ್ಚಿಕ ಲಗ್ನವಾ, ಅಲ್ಲೊಂದು ಏನೋ ಒಂದು ತಾಕತ್ತು, ಶಕ್ತಿ, ಸಾಮರ್ಥ್ಯ ಆಗಬೇಕೆಂದರೆ ದೈವ ಗುರುವನ್ನು ಕಳಿಸುತ್ತೆ ನಿಮ್ಮ ಹತ್ರ. ಸೊ ಯಾರಾದ್ರೂ ಒಳ್ಳೆ ಗುರುಗಳ ಕಡೆ ನಿಮ್ಮ ವಿದ್ಯೆಯಲ್ಲಿ ನೀವು ರಾಜ, ನೆನ್ಪಿಟ್ಕೊಳ್ಳಿ. ನಿಮ್ಮ ಕೆಲಸದಲ್ಲಿ ನೀವು ರಾಜ ಆಗಬೇಕು, ನೀವೊಂದು ಕಿಂಗ್ ಆಗಬೇಕು, ನಿಮ್ಮ ಜೀವನದಲ್ಲೂ ವಿಸಲ್ ಹೋಗಬೇಕು. ಸೊ ಕೇಳ್ಕೊಂಡು ಹೆಜ್ಜೆ ಇಡಿ ಅಂತ ಹೇಳ್ತಾ, ನಿನ್ನೆ ಕಾರ್ಯಕ್ರಮದಲ್ಲಿ ನಾನು ಹೇಳಿದೆ, ಮರ್ಮಸ್ಥಾನಗಳು ನಮ್ಮ ದೇಹದಲ್ಲಿ ವಿಪರೀತ ವಿಶೇಷ ಬಲವಾದಂಥ ಶಕ್ತಿಗಳನ್ನ ಭಗವಂತ ಕೊಟ್ಟಿದ್ದಾನೆ. ನಾವು ಸದುಪಯೋಗ ಮಾಡುತ್ತಿಲ್ಲ. ನಮಗೂ ವಿಪರೀತವಾದ ಶಕ್ತಿ, ತುಂಬಾ ಒಂದು ಅದ್ಭುತವಾದಂಥ ನಾಡಿ ಸಿಸ್ಟಮ್ ಅನ್ನ ಕೊಟ್ಟಿದ್ದಾನೆ. ಆ ಜಾಗೃತ ಮಾಡುವುದರಿಂದ ನೋಡಿ ಏನೂ ಇಲ್ಲ. ಎಲ್ಲರೂ ಕಿವಿಗೆ ಓಲೆ ಹಾಕಬೇಕು. ಎಲ್ಲರೂ, ಪುರುಷರಿಂದ ಹಿಡಿದು ಸ್ತ್ರೀಯರವರೆಗೂ. ಇವತ್ತು ಸ್ತ್ರೀಯರೇ ಹಾಕೋಲ್ಲ, ಏನು ಚುಚ್ಚಿರ್ತಾರೆ ಹಾಕಿರೋಲ್ಲ. ಈ ವಿಶೇಷವಾದಂತ ಒಂದು ಮರ್ಮಸ್ಥಾನ ತುಂಬಾ ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ನಮ್ಗೆ ಶಾಲೆನಲ್ಲಿ ನಾವು ತಪ್ಪು ಮಾಡುವಾಗ ನಮ್ಮ ಗುರುಗಳು ಈ ತರ ಕಿವಿ ಇಟ್ಕೊಂಡು ಈ ತರ ನಮ್ಗೆ ಬಸ್ಕಿ ಹೊಡ್ಸೋದಿಲ್ಲ. ಈ ತರ ಇಟ್ಕೊಂಡು ಇಲ್ಲ, ಮನೆಯಲ್ಲಿ ದೇವ್ರ ಮುಂದ್ಗಡೆ, ಗಣಪತಿ ಮುಂದ್ಗಡೆ ಈ ತರದ್ದು ಊಟ ಬೇಯಿಸಿ ಮಾಡಿಸ್ಕೊಡು. ಗಣಪ ಕ್ಷಮಿಸು ಅಂತ ಒಂದು 11, ಒಂದು 16, ಒಂದು 21, ಒಂದು 42, 48, ಅದರಲ್ಲೂ ಮಕ್ಕಳಿಗೆ, ಅದರಲ್ಲೂ ಕೆಲ್ಸಕ್ಕೆ ಹೋಗೋವರಿಗೆ, ವಯಸ್ಸಾದವರು ಕೂಡ ಏನಕ್ಕೆ ಅಂತ ಗೊತ್ತೇ ಇಲ್ಲ. ಆದ್ರೆ ಹಿಂದ್ಗಡೆ ವೈದಿಕ ಮಾತಾಡ್ಬೋದು ನಾವು. ದೇವ್ರ ಮುಂದ್ಗಡೆ ದಂಡ ಹಾಕೊಂಡ್ವಿ, ದೇವ್ರ ಮುಂದ್ಗಡೆ ಕ್ಷಮಾಪಣೆ ಕೇಳಿದ್ವಿ, ಅದೆಲ್ಲ ಅಲ್ಲ, ಗೊತ್ತು. ಆದ್ರೆ ಅದೊಂದು ಲೆಕ್ಕ ಅಷ್ಟೇ. ಆದ್ರೆ ಹಿಂದ್ಗಡೆ ಒಂದು ಸೈನ್ಸ್ ಇದೆ, ಒಂದು ಲೆಕ್ಕಾಚಾರ ಇದೆ, ಕೂಡು ಕಳೆಯೋದಿದೆ. ಇವುಗಳು ಬುಧನ ತತ್ವ. ಜಾತಕದಲ್ಲಿ ಬುಧ ವಿಪರೀತವಾಗಿದ್ದಾಗ ತಟಾಪಟ ಆಗತಕ್ಕಂಥದ್ದು ಜಾಸ್ತಿ.
ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡೋಲ್ಲ, ಎಲ್ಲಿ ಮಾತನಾಡಬಾರ್ದು ಅಲ್ಲಿ ಮಾತಾಡ್ಬಿಡ್ತೇವೆ, ಗಮನ ಇರೋಲ್ಲ, ಏಕಾಗ್ರತೆ ಇರೋಲ್ಲ, ಫೋಕಸ್ ಇರಲ್ಲ, ಜಂಪ್ ಆಗ್ತವೆ. ನೀವು ಗಮನಿಸಿ ನೋಡಿ, ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಸ್ತ್ರೀಯರಿಗೆ ಪೂರ್ತಿಯಾಗಿ ಹಾಕಿರ್ತಾರೆ. ಏನಕ್ಕೆ ಅಲ್ಲಿ ಹಾಕ್ಬೇಕು? ನಮ್ಮ ಬೆಂಗಳೂರು ಪ್ರಾಂತ್ಯದ ಹೆಣ್ಮಕ್ಳು ಯಾಕೆ ಹಾಕಲ್ಲ? ಮೈಸೂರು ಪ್ರಾಂತ್ಯದ ಹೆಣ್ಮಕ್ಳು ಹಬ್ಬಬ್ಬ ಅಂದ್ರೆ ಇನ್ನೊಂದು ಹಾಕೊಂಡಿದ್ರೆ ಹೆಚ್ಚು. ಈ ಓಲೆ ಒಂದು ಮೂಗ್ಬೆಟ್ಟು ಹಾಕಿರ್ತಾರೆ. ಅದ್ರಲ್ಲೂ ಎಡಗಡೆ ಮೂಗ್ಬೆಟ್ಟು ಹಾಕಬೇಕು, ತುಂಬಾ ಜನಕ್ಕೆ ಗೊತ್ತಿಲ್ಲ. ಅದನ್ನೆಲ್ಲ ಹೇಳ್ತಾನೆ. ಆ ಮರ್ಮಸ್ಥಾನ ಜಾಗ್ರತೆ. ಯಾಕಂದ್ರೆ ಉತ್ತರ ಕರ್ನಾಟಕದ ಹೆಣ್ಮಕ್ಳು ಅಮ್ಮಂದ್ರ ನೀವೆಲ್ಲರೂ ಕಿತ್ತೂರು ರಾಣಿ ಚೆನ್ನಮ್ಮ. ನಿಮ್ಮ ಬಲ, ನಿಮ್ಮ ಕೋಪ, ನಿಮ್ಮ ಸಿಟ್ಟು, ನಿಮ್ಮ ತಾಕತ್ತಿದೆಯಲ್ಲ, ನೀವು ಬೇರೆ ದುರ್ಗೆಯರೇ. ನೀವು ದಮ್ ಅಂತ ದುಮುಕ್ ಬಿಡ್ತೀರಿ ಅಂತ ಗೊತ್ತು. ನಮ್ಮ ಹಿರಿಯರು ಅದಕ್ಕೆ ನಿಮಗೆ ಕಿವಿ ಪೂರ್ತಿ ಇಲ್ಲಿ ದೊಡ್ಡ ದೊಡ್ಡ ಕಡಗಗಳು, ಬಳೆಗಳು, ಇಲ್ಲಿ ಬಳೆ, ಒಂಕಿ ಬಳೆ ಇದೆಲ್ಲ ಹಾಕ್ಸಿರ್ತಕ್ಕಂಥದ್ದು. ಮುಖ್ಯವಾಗಿ ಕಾಲಲ್ಲಿ ಇಷ್ಟಿಷ್ಟಪ್ಪ ಕಡಗಗಳು ಉತ್ತರ ಕರ್ನಾಟಕದ್ದು. ಆ ಬಿಸಿಯಲ್ಲಿ ವಿಪರೀತ ಬಿಸಿ. ಆ ಬಿಸಿಗೆ ಮೊದಲೇ ಸ್ತ್ರೀ ಬಂದು ಗಂಡಿಗಿಂತಲೂ 8 ಪಟ್ಟು ಬಿಸಿ. ಇನ್ನು ಉತ್ತರ ಕರ್ನಾಟಕದವ್ರು 80 ಪಟ್ಟು ಬಾರ್ಸೇ ಬಿಡ್ತಾರೆ. ಬಾರೋ ನೋಡೋಣ. ಅದಕ್ಕೆ ಅವ್ರಿಗೆ 1 ಡಜನ್ ಮಕ್ಕಳು. ಬೇಜಾರು ಮಾಡ್ಕೋಬೇಡಿ. ಆ ತಾಕತ್ ತಟ್ಕೊಳ್ಳೋ ಶಕ್ತಿ ದೇವ್ರು ಕೊಟ್ಟಿದ್ದಾನೆ. ಆ ಬಿಸಿಗೆ ಬೆಂಕಿಗೆ ಹಾಕಿ ಉಗ್ರ ಆಗ್ಬಿಟ್ರೆ, ಕಿತ್ತೂರು ರಾಣಿ ಚೆನ್ನಮ್ಮ, ದುರ್ಗಾ ಆಗ್ಬಿಟ್ರೆ, ಇದಕ್ಕೋಸ್ಕರವೇ ಆ ಓಲೆಗಳನ್ನ ಈ ರೀತಿ ಅವ್ರಿಗೆ ಜಾಸ್ತಿ, ನಮ್ಮ ಕಡೆಯವ್ರಿಗೆ ಕಡಿಮೆ. ಆದರೂ ಓಲೆ ಹಾಕ್ಲೇಬೇಕು. ಪುರುಷರಾದಿಯಾಗಿ ಮಕ್ಕಳು ಹಾಕಬೇಕು. ಈ ಬುಧನ ತತ್ವ, ಆ ಮಾತು, ಆ ಆಲೋಚನೆ ವಿಪರೀತ ಬುದ್ಧಿ ಇರಬಾರ್ದು, ಇಲ್ಲ ನೀಚ ಬುದ್ಧಿ ಇರಬಾರ್ದು, ಕೀಳರಿಮೆಯ ಬುದ್ಧಿ ಇರಬಾರ್ದು, ಸಪ್ರೆಸ್ಟ್ ಬುದ್ಧಿ ಇರಬಾರ್ದು. ಒಂಥರ ಹೀಗೇ ಕುತ್ಕೋಬಿಟ್ರೆ, ಕಂಪಿಸ್ಬಿಟ್ರೆ, ಗಾಬರಿ ಬಿದ್ದುಬಿಟ್ರೆ, ಎಲ್ಲೋ ಯೋಚನೆ ಇಟ್ಕೊಂಡ್ರೆ ಕಿವಿ ಬಂದು ಹಿಂಗೆ ಹಿಂಡೋರು. ಇದನ್ನ ನಾನು ETV ಕಾಲದಲ್ಲೇ ತೋರಿಸ್ಕೊಟ್ಟಿದ್ದೆ, ಮರ್ಮಸ್ಥಾನಗಳ ಬಗ್ಗೆ 2008-09 ನಿಮಗ ಪರಿಚಯ ಮಾಡಿಸ್ಕೊಟ್ಟಿದ್ದೆ. ಈಗಲೂ ಕೂಡ ಅದನ್ನೇ ತಗೊಬಂದಿದ್ದೇನೆ. ಇದನ್ನ ಖಂಡಿತ ಎಲ್ಲರೂ ಒಂದು ಓಲೆ ಹಾಕಿ. ಆಗ್ತಿಲ್ಲ, ನಮ್ಗೆ ಇಷ್ಟ ಇಲ್ಲ, ನಮ್ಗೊಂಥರ ಗುರುಗಳ, ನಾವು ನಮ್ಮ ಧರ್ಮ ಬೇರೆ, ನಮ್ಮ ಜಾತಿ ಬೇರೆ, ನಮ್ಮ ರಿಲಿಜನ್ ಬೇರೆ, ನಮ್ದ್ರಲ್ಲಿ ಹಾಕೋಲ್ಲ ಗುರುಗಳು ಇದೆಲ್ಲ ಅನ್ನತಕ್ಕಂಥವರು ಅಟ್ಲೀಸ್ಟ್ ಈ ಕಿವಿಯನ್ನ ಈ ರೀತಿ ಹಿಡಿದುಕೊಂಡು ಅಟ್ಲೀಸ್ಟ್ 21 ಬಾರಿ ಬೆಳಿಗ್ಗೆ ಸಂಜೆ ಈ ರೀತಿ ಮಾಡ್ತಕ್ಕಂಥದ್ದು ಮಾಡ್ಕೊಡಿ. ನಿಧಾನವಾಗಿ ಇಟ್ಕೊಂಡು ಹಾಕಿ ಒಳ್ಳೆ ಕೀಳು ತರ ಮಾಡಿ ಇಟ್ಕೊಳ್ಳಿ. ನಿಧಾನವಾಗಿ ಈ ರೀತಿ ಮಾಡಿ ನೋಡಿ. ಆ ಬುಧನ ತತ್ವ, ಆಲೋಚಿಸುವ ಆಲೋಚನಾ, ಏಕಾಗ್ರತ, ಫೋಕಸ್ಸು, ದಟ್ ಇನ್ಕ್ರೀಸಸ್. ಸುಮ್ಮನೆ ಅನ್ಕೋಬೇಡಿ. ಆನೆಗೆ ನೋಡಿ ಕಿವಿಗಳು ದೊಡ್ಡದು, ಆಡಿಸ್ತಲೇ ಇರುತ್ತೆ ಅದು ತನ್ನ ಕಿವಿಗಳನ್ನ. ಎಷ್ಟು ಕುಶಾಗ್ರಮತಿ ಅಂದ್ರೆ, ಚಿಕ್ಕ ಮಗುವಾಗಿದ್ದಾಗ ಅದನ್ನ ಅಜ್ಜ ಕರ್ಕೊಂಡೋಗಿ ಕೆಲವು ಜಾಗಗಳನ್ನ ತೋರ್ಸಿರ್ತಾನೆ, ಪೂರ್ವಿಕರ ಜಾಗಗಳು. ತನಗೆ ವಯಸ್ಸಾದಾಗ, ತಾನು ಅಜ್ಜ ಆದಾಗ ತನ್ನ ಮೊಮ್ಮಕ್ಕಳಿಗೆ ಹೇಳ್ಕೊಟ್ಟು ಆ ಜಾಗನ ಕರ್ಕೊಂಡೋಗಿ ತೋರ್ಸೋಣ. ಯಾವಾಗಲೂ ಒಂದು 60 ವರ್ಷ 70 ವರ್ಷದ ಹಿಂದ್ಗಡೆ ಅಜ್ಜ ತೋರ್ಸ್ಕೊಟ್ಟಂತ ಜಾಗವನ್ನ ತನ್ನ ಮೊಮ್ಮಕ್ಕಳು ತನಗ 60-70 ಆದಾಗ ಕರ್ಕೊಂಡೋಗಿ ತೋರ್ಸುತ್ತೆ. ವೆರಿ ಮೆಮೊರಿ. 300 ಕಿಲೋಮೀಟರ್ ದೂರದಲ್ಲಿರೋ ನೀರಿನ ಸೆಲೆನ ಅದು ಗುರ್ತಿಡಿಯುತ್ತೆ. ಆನೆ ಸಾಮಾನ್ಯದ್ದಲ್ಲ, ತುಂಬಾ ಬುದ್ಧಿವಂತ ಪ್ರಾಣಿ ಅಂತ ಹೇಳಿದರೆ ಆನೆಯೇ. ಎಲ್ಲಿ ಹೇಗಿರ್ಬೇಕು, ಹೆಂಗಿರ್ಬೇಕು, ಕೂಟವಾಗಿರ್ಬೇಕು, ಸಂಘವಾಗಿರ್ಬೇಕು, ತನ್ನ ಕೋಪವನ್ನ ಹೇಗೆ ಅದಮಿಡಬೇಕು, ಎಲ್ಲಂದ್ರೆ ಅಲ್ಲಿ ತೋರ್ಸೋದು, ನುಗ್ಗೋದು, ಮಾಡೋದು. ಯಾವುದೋ ಒಬ್ಬ ಹುಚ್ಚ ಉಟ್ಕೋತಾನೆ ಎಲ್ಲದ್ರಲ್ಲ, ಅವನನ್ನೇ ಮದ್ದಾನೆ ಅನ್ನೋದು. ಸಲಗ ನುಗ್ಗು ಬಿಡ್ತಾನ ಅವನು. ನಾನು ಹಂಗಾಗಿದ್ದೀನಿ, ಅವನು ಬಂದು ಹೆಣ್ಣಿನ ಮೋಹ ಪಡೆನ ಮೇಲೆ ನುಗ್ಗೋದು, ನನ್ಗೆ ಬೇಕು. ಅವನೊಂದು ಕುಟುಂಬ ಕಟ್ಕೊಂಡಿರೋ ಮೇಲೆ ನುಗ್ಗಕ್ಕೆ ಹೋಗ್ಬಿಡ್ತಾನೆ, ಒಬ್ಬೊಬ್ಬನ ಮದ ಹತ್ತು ಬಿಡುತ್ತೆ. ಆ ಥರದ್ದು ನಮ್ಮ ಮನುಷ್ಯರಲ್ಲೂ ಇದೆ. ಅದು ಬಿಡಿ. ಸೊ ನಿಮ್ಮನ್ನ ನೀವು ನಿಯಂತ್ರಣ ತಗೋಬೇಕು. ಆ ಮಾತು ಸುಲಲಿತವಾಗಿ ಬರಬೇಕು, ಫ್ಲೋ ತುಂಬಾ ಸುಲಲಿತವಾಗಿ ಬರಬೇಕು. ಬ್ಯೂಟಿಫುಲ್ ಥಿಂಗ್. ಇದೊಂದು ಅಂದ, ನಿಮಗೆ ಗೊತ್ತಿಲ್ಲ ಹೆಂಗ್ ಮಾಡೋದು. ಹಾಗೇ ನೀವು ಮಾಡಿ. ತುಂಬಾ ನಿದ್ದೆ ಬರ್ತಿದೆ ಕ್ಲಾಸಲ್ಲಿ, ಏನೋ ಒಂದು ಮೀಟಿಂಗ್ ಆಗ್ತಿದೆ, ಸುಮ್ಮನೆ ಹೇಗೆ ಮಾಡಿ ಹಾಗೇ ಆ ನಿದ್ದೆಲ್ಲ ಇಳಿಯುತ್ತೆ. ನಿಮ್ಮ ಏಕಾಗ್ರತೆ ಹೆಚ್ಚುತ್ತೆ, ನಿಮ್ಮ ಫೋಕಸ್ ಹೆಚ್ಚುತ್ತೆ, ನಿಮ್ಮ ಮೆಮೊರಿ ಶಕ್ತಿ ಹೆಚ್ಚುತ್ತೆ.
ಮಾಡ್ಕೋತೀರಿ ಅಂತ ಅನ್ಕೊಂತೀವಿ. ಬ್ಯೂಟಿಫುಲ್. ಒಂದೊಂದಲ್ಲ ಈ ಮೆಮೊರಿ, ಈ ಒಂದು ಮರ್ಮಸ್ಥಾನಗಳು ಇನ್ನೂ ಇದಾವೆ. ಇಲ್ಲನ್ನೋದ್ರಿಂದ ಹಿಡಿದು, ಇಲ್ಲನ್ನೋದ್ರಿಂದ ಹಿಡಿದು, ಇಲ್ಲನ್ನೋದ್ರಿಂದ ಹಿಡಿದು, ವಿಶುದ್ಧಿಯಿಂದ ಹಿಡಿದು, ಆ ವಿಶುದ್ಧಿಯ ಉಸಿರು ಇಲ್ಲಿ ಆ ಮೂಗಿಂದ ಹೀಗನ್ನೋದು, ಈ ತುಟಿಗಳನ್ನ ಎಳೆಯೋದು, ಇಲ್ಲಿ ಈ ರೀತಿ ಅನ್ನೋದು ಒಂದೊಂದಲ್ಲ. ಬ್ಯೂಟಿಫುಲ್. ನಿಮ್ಗೆ ಹೇಳ್ಕೊಡ್ತೇನೆ ನಿಮ್ ಶಕ್ತಿ ಹೆಚ್ಚಿಸ್ಲಿಕ್ಕೆ. ಆಮೇಲೆ ಗೊತ್ತಿದ್ಯಾ, ಈ ರೀತಿ ದಿನಕ್ಕೆ 10 ಬಾರಿ ಮಾಡಿದರೆ ಸುಮ್ಮನೆ ನೋಡಿ ಕೈ ಕಾಲು ಈ ಥರ ಏನಾಗುತ್ತೆ ಅಂತ ಗೊತ್ತಿದ್ಯಾ? ನಾಳಿನ ಸಂಚಿಕೆನಲ್ಲಿ ಹೇಳ್ತೇನೆ. ಹೌದು, ತುಂಬಾ ಜನ ಹಿಂಗ್ ಬಗ್ಬಿಟ್ಟಿರ್ತಾರೆ, ಅದೆಲ್ಲ ನಾಳೆ ಮಾತಾಡ್ತಾರೆ. ಬನ್ನಿ, ಇವತ್ತಿನ ದಿನ ಭವಿಷ್ಯ. ಆ ಪುಷ್ಯ ನಕ್ಷತ್ರ ಬ್ಯೂಟಿಫುಲ್ ನೋಡಿ. ಜ್ಯೇಷ್ಠ ನಕ್ಷತ್ರ, ಬುಧನ ಸಾಂಗತ್ಯ, ಮೇಷರಾಶಿ. ಬುಧ ಬಂದು ಕೇತು ಸಾರದಲ್ಲಿ ಮೇಷ, ಅಲ್ಲೊಂದು ತಳಮಳವೆ ಹೇಳಿದ್ದೆ, ನಿನ್ನೆ ಸಂಚಿಕೆಯಲ್ಲೂ ಕೂಡ ಹೇಳಿದ್ದೆ. ಮೇಷದವರೆಗೆ ಅಲ್ಲೊಂದು ತಲ್ಲಣ, ರಾಜಕೀಯವಾಗಿದ್ದೀರಿ, ಅಧಿಕಾರ ವರ್ಗವಾಗಿದ್ದೀರಿ, ಏನೋ ಒಂದು ರೀತಿ ನಿಮ್ಮನ್ನ ಭ್ರಾಂತಿಗೆ ನಿಲ್ಸುತ್ತೆ. ಏನೋ ಆಯ್ತು, ಹಿಂಗಾಗೋಯ್ತಲ್ಲ ಅಂತ. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ಹೇಳ್ತೀವಿ. ಆಗಿ ಹೋದ ಕಾರ್ಯ ಮೊದಲೇ ಮಾಡಬೇಕಿತ್ತು. ಅದಕ್ಕೆ ತುಂಬಾ ದೊಡ್ಡವರು ಕೇಳ್ತಿರ್ತಾರೆ, ತಂದೆನ, ತಾಯಿನ, ಗುರುವನ್ನ, ಅಣ್ಣನನ್ನ, ಅತ್ತಿಗೆಯನ್ನ. ಇದು ಕೇಳೋಲ್ಲ. ಯಾಕೆ ಹೇಳಿ? ಮೇಷ ಅಂದಿದ್ದ ಮದ್ದಾನೆ, ಅವನಿಗೆ ಗೊತ್ತು. ನಾನು ಅದರಲ್ಲಿ ಬೇರೆ ಕುಜುನ ಹೋಗಿ ಮಲಗಿದಾನೆ 12 ಮನೆ, ಕೇಳೋ ಸ್ಥಿತಿಲಿ ನೀವಿರಲ್ಲ. ಧುಮುಕ್ಬಿಟ್ರೆ ನೀರು ನೋಡಿದ್ದ ಧುಮುಕೋದಲ್ಲ, ಆಳ, ಅರಿವು ಎಲ್ಲ ಆ ಮುಂದಾಲೋಚನೆ ಇರಬೇಕು. ಆಳ ಎಷ್ಟಿದೆ, ಕೆಸರಿದೆಯಾ, ಮುಳ್ಳಿದೆಯಾ, ವಿಷಜಂತು ಇದೆಯಾ, ಇಂಥದರ ಪ್ರಭಾವ. ಸ್ವಲ್ಪ ಎಚ್ಚರಿಕೆ. ವ್ಯವಹಾರ, ಉದ್ಯೋಗ, ಹಣಕಾಸು ಒಂಥರ ದಲದಲವೇ. ಏನು ಮಾಡಬೇಡಿ, ಒಂಟಿಯೇ ನೋಡಿ. ನಾನು ಆಗಾಗ ಹೇಳ್ತಿರ್ತಾನೆ, ಜಿಂದಗಿ ಮೇ ಏಕ್ ಬಾರ್ ಹಾರ್ ಕರ್ ದೇಖ್ನಾ ಚಾಹಿಯೆ. ಯಾವಾಗ್ಲೂ ಗೆಲ್ತಾ ಇರೋದು ಅಂದ ಇರೋಲ್ಲ. ಒಂದು ಬಾರಿ ಸೋತ್ ನೋಡ್ಬೇಕು. ನಮ್ಮ ಜೊತೆ ಯಾರಿದ್ದಾರೆ, ಯಾರ್ಯಾರು ನಿಲ್ತಾರೆ. ಆ ಸೋತಾಗ ಆ ಸೋಲಿಗೆ ಕಾರಣವಾಗಿರತಕ್ಕಂಥವರಲ್ಲಿ ಅತಿ ಮುಖ್ಯವಾಗಿ ಯಾರು ಗೊತ್ತ ಕಾರಣ? ನಮ್ಮವರೇ. ನಮ್ಮನೇಲೆ ಕಳ್ತನ ಮಾಡ್ಬಿಟ್ಟಿರ್ತಾರೆ. ನಾವು ಕೊಟ್ಟಿರ್ತೀವಿ ದುಡ್ಡು, ಹೋಗಿ ಹಂಚು ಅಂತ, ಹಂಚೇ ಇರೋಲ್ಲ. ಇದೆಲ್ಲ ನಡೆಯತಕ್ಕಂಥ ಭಾವಗಳು. ಸೊ ಇಟ್ಸ್ ಆ ಒಂದು ಸೆಲ್ಫ್ ರಿಯಲೈಸೇಷನ್ ಅಂತ ಹೇಳ್ತಾರೆ. ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ, ನಮ್ಮ ಜೊತೆ ಯಾರು ನಿಂತಿದ್ರು, ಹೇಗೆಲ್ಲ ಬಳಸ್ಕೊಂಡು ನಿಂತ್ಕೋತಾರೆ, ನಿಂತ್ಕೊಳ್ಳಲ್ಲ, ಇವೆಲ್ಲವನ್ನ ಜಡ್ಜ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಒಂದು ಸೋಲ್ ಬೇಕು ಮಕ್ಕಳು. ಒಂದು ಬಾರಿ ಸೋತು ನೋಡಿ. ಕೆಲವರು ಇರ್ತಾರೆ ಸೋಲ್ತಾನೆ ಇರ್ತಾರೆ, ಅವ್ರ ಗೆಲುವಿನ ಬಗ್ಗೆ ಗಮನ ಇರಲ್ಲ. ಯಾವಾಗ್ಲೂ ಒಂದು ಫ್ಲೋನಲ್ಲಿ ಹೋಗ್ತಿರೋರಿಗೆ ಒಂದು ಸಣ್ಣ ಚೆಕ್ ಮೇಟ್ ಬೇಕು. ಸಡನ್ ಆಗಿ ಪೊಲೀಸ್ ನಿಲ್ಲಿಸ್ಬಿಟ್ಟು, ಮೊನ್ನೆ ನಾನು ಚೆಕ್ ಮಾಡಿ ಸರ್ ಅಂದೆ, 3 ಸಿಗ್ನಲ್ ಜಂಪ್ ಆಗಿದ್ದೀರಿ ಅಂದ್ರು. ಏನೋ ಇದು ಯಾವಾಗ್ಲೂ ಜಂಪ್ ಆಗ ನೈಟಲ್ಲಿ ಹಿಂಗ್ ಬ್ಲಿಂಕ್ ಆಗಿ ಹಿಂಗ್ ಹೋಗಿರುತ್ತೆ. ನಾನು ಮನೆಗೆ ಹೋಗೋದೆ 11-12 ಗಂಟೆ, 1 ಗಂಟೆ ಆಗ್ಬಿಟ್ಟಿರುತ್ತೆ ಎಷ್ಟೋ ಬಾರಿ. ರಾತ್ರಿ 1 ಗಂಟೆನಲ್ಲಿ ದಿಢೀರಂತೆ ಎದ್ದೋಗ್ಬೇಕಾದಂಥ ಪರಿಸ್ಥಿತಿ, ಕೆಲವೊಂದು ಕಾರ್ಯಕ್ರಮಗಳು, ವಿದೇಶಿ ಪ್ರವಾಸಗಳು, ಪ್ರಯಾಣಗಳು. ಸೊ ನೀಡ್ ಟು ಬಿ ಜಂಪ್. ಫ್ಲೈಟ್ ಮಿಸ್ ಆಗ್ಬಿಡುತ್ತೆ. ಇನ್ನೊಂದು ಅಲ್ಲಿ ಬಂದು ಕಾಯ್ತಿರ್ತಾರೆ ನನಗೋಸ್ಕರ ಇನ್ನೊಂದು 20-30 ಜನ. ಸೊ ನಾನು ಒಬ್ಬನಿಂದ ತೊಂದರೆ ಆಗ್ಬಾರ್ದು ಅಂತ ಮೂವ್ಮೆಂಟ್ ಆಗ್ಬಿಟ್ಟಿರುತ್ತೆ. ಚೆಕ್ ಮಾಡಿದ್ರೆ 3 ಬಾರಿ ಸರಿ ಸರ್, ನೋಡಿ ಸರ್. ಸೊ ಆ ರೀತಿ ನಿಲ್ಲಿಸ್ಕೋಬೇಕು ನಾವು ನಮ್ಮನ್ನು ಸರಿಪಡಿಸಿಕೊಳ್ಳಲಿಕ್ಕೆ. ವೃಷಭ ರಾಶಿ ಚೆನ್ನಾಗಿದೆ, ತೊಂದರೆಗಳೇನೂ ಇಲ್ಲ. ಯುವರ್ ನಾಲೆಜ್ ವರ್ಕ್ಸ್ ಫಾರ್ ಅದರ್ಸ್. ನಿಮ್ಮ ಅನುಭವ ಇನ್ನೊಬ್ಬರ ಗೈಡೆನ್ಸ್ ಮಾಡುತ್ತೆ. ಸೊ ಅದರಿಂದ ದುಡ್ಡು ಮಾಡ್ಕೋತೀರಿ ಅಂತ ಒಂದು ಕನ್ಸಲ್ಟೆನ್ಸಿಯ ವೃತ್ತಿ, ಉದ್ಯೋಗ, ವ್ಯವಹಾರಗಳು ತುಂಬ ಅನುಕೂಲ. ಇನ್ನು ವಿಶೇಷವಾಗಿ ಮಿಥುನ ರಾಶಿ. ಚಂದ್ರ 6ನೇ ಮನೆ, ಪರವಾಗಿಲ್ಲ. ಬುಧ ಲಾಭದಲ್ಲಿ, ಕೇತು 3ನೇ ಮನೆಯಲ್ಲಿ ಚೆನ್ನಾಗಿದೆ. ಒಳ್ಳೆ ಒಂದು ಕನ್ಸಲ್ಟೆನ್ಸಿನಲ್ಲಿದ್ದೀರಿ, ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿನಲ್ಲಿದ್ದೀರಿ. ಸಣ್ಣ ಪುಟ್ಟ ಲೇವಾದೇವಿ, ಸಣ್ಣ ಪುಟ್ಟ ವ್ಯವಹಾರ, ಸಣ್ಣ ಪುಟ್ಟ ಅಂಗಡಿ, ಸಣ್ಣ ಪುಟ್ಟ ತರಕಾರಿ, ಸೊಪ್ಪು, ಹೂವು, ಹಣ್ಣು ಈ ಥರದ್ದು ಮಾಡ್ಕೊಂಡಿದ್ದೀರಿ. ತುಂಬ ಅನುಕೂಲ. ಕರ್ಕಾಟಕ ರಾಶಿ. ಚಂದ್ರ ಪಂಚಮದಲ್ಲಿ, ಬುಧನ ಸಾರ. ಬುಧ ಕೇಂದ್ರದಲ್ಲಿರ್ತಕ್ಕಂಥದ್ದು. ನಿರ್ಧಾರಗಳೇನಕ್ಕೂ ಧುಮುಕಬೇಡಿ. ದೊಡ್ಡ ದೊಡ್ಡ ನಿರ್ಧಾರ, ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟು, ದೊಡ್ಡ ದೊಡ್ಡ ಪ್ರಾಜೆಕ್ಟು. ಯಾಕಂದ್ರೆ ಬುಧ 10th ಅಲ್ಲಿದ್ದಾಗ ತಲೆ ಕೆಡಿಸ್ತಾನೆ, ಕನ್ಫ್ಯೂಷನ್ ಮಾಡಿಟ್ಬಿಡ್ತಾನೆ. ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಲಾಭ. ತುಂಬ ಲಾಭ ಅಂದ್ಕೊಂಡಿರೋದು ಅಲ್ಲೊಂದು ನಷ್ಟ ಆಗ್ಬಿಡೋದು, ಓವರ್ ಕಮಿಟ್ಮೆಂಟ್ ಆಗ್ಬಿಡ್ತಕ್ಕಂಥದ್ದಾಗುತ್ತೆ.
ಎಚ್ಚರಿಕೆಯಿಂದ ಹೆಜ್ಜೆ ಇಡಿ. ನಥಿಂಗ್ ಟು ಬಿ ವರಿಡ್. ಸಾಮಾನ್ಯ ವರ್ಗಕ್ಕೆ ಚೆನ್ನಾಗಿದೆ, ವೃತ್ತಿಪರವಾಗಿ ತೊಂದರೆಗಳಿಲ್ಲ. ಮನೆಯಲ್ಲಿ ಹಿರಿಯರ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ, ಯಾಕಂದ್ರೆ ಕೇತು 2ನೇ ಮನೆ. ಇನ್ನು ಸಿಂಹರಾಶಿ ಪೂರ್ಣ ತಟಸ್ಥ, ಮಾಡಿದ್ದುಣ್ಣೋ ಮಾರಾಯ ಅಂತ ಹೇಳ್ತಾರೆ. ಕೆಲವರು ನಾವು ಏನು ಹೇಳಿದರು ಸರಿ, ನಮ್ಮ ಮಾತಂತೂ ಸುಳ್ಳು ಬಿಡಿ, ನೀವು ಮಾಡಿದ್ ಕರೆಕ್ಟಾ, ಬೇಡ ಬೇರೆ ಅನುಭವಸ್ಥರನ್ನಾದರೂ ಕೇಳಿ ಮಾಡಿದ್ರ, ದ ರೈಟ್ ಟೈಮ್, ರೈಟ್ ಪ್ಲೇಸ್, ರೈಟ್ ಮೂಮೆಂಟ್ ಅಂತ ಹೇಳ್ಬಿಟ್ಟು ಇಲ್ಲ ಮಾಡಿಬಿಟ್ಟು ಆಮೇಲೆ ಅದೇ ಒಂದು ಆಗ್ತಿರ್ತಕ್ಕಂಥದ್ದು. ಮನೆಯ ವಿಚಾರ, ಮಕ್ಕಳ ವಿಚಾರ, ಕುಟುಂಬ ವಿಚಾರ. ಯಾಕಂದ್ರೆ ಕೇತು ನಿಮ್ಮನೇಲೆ ಕೂತಿದ್ದಾನೆ. ಚಂದ್ರ ಬುಧನ್ ಸಾರದಲ್ಲಿದ್ದು, ಬುಧ ಕೇತು ಸಾರದಲ್ಲಿದ್ದು, ಕೇತು ನಿಮ್ಮನೇಲೆ. ಸ್ವಲ್ಪ ಆಕಸ್ಮಿಕವಾಗಿ ದೈವ ದರ್ಶನ, ಗುರು ದರ್ಶನ, ಸಣ್ಣ ಜ್ಞಾನೋದಯ, ನನಗೆ ಮೀರಿದ ಶಕ್ತಿ ಯಾವುದು ಇದೆ ಅನ್ನತಕ್ಕಂಥ ಭಾವಾರ್ಥ ಬೆಳಗತಕ್ಕಂಥ ಒಂದು ಅದ್ಭುತವಾದಂಥ ದಿನ. ದೈವ ದರ್ಶನ, ಗುರು ದರ್ಶನ, ಸಮಾಧಾನ. ದೊಡ್ಡ ರಿಸ್ಕು, ಇನ್ವೆಸ್ಟ್ಮೆಂಟು, ಟ್ರೇಡಿಂಗು, ಸ್ಟಾಕ್ ಮಾರ್ಕೆಟ್ ಜಂಪ್ ಆಗ್ತಕ್ಕಂಥದ್ದೆಲ್ಲ ಆಗುತ್ತೆ. ದಿಢೀರ್ ಪಡೀರ್ ಅಂತ ಹೊರಟು ಟ್ರೇಡಿಂಗ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನು ಕನ್ಯಾ ರಾಶಿ, ಬ್ಯೂಟಿಫುಲ್ ಡೇ. ಕೇತು 12ನೇ ಮನೆ. ಒಪ್ಪಿಕೊಳ್ಳಬೇಕು ನಮ್ಮ ಯೋಗ್ಯತೆ ಅನ್ನತಕ್ಕಂಥದ್ದು. ಇನ್ನೊಂದು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಜೀವನದಲ್ಲಿ ಅಪ್ಪ ಇರೋವಾಗಲೇ ಗೆದ್ದು ಬಿಡಬೇಕು. ಅಪ್ಪ ಇರುವಾಗಲೇ ಗೆದ್ದು ಬಿಡಬೇಕು. ಆ ಮೂಮೆಂಟ್ ಅನ್ನ ಎಂಜಾಯ್ ಮಾಡೋದು. ನಮ್ಮ ಗೆಲುವನ್ನ ಪ್ರಪಂಚದಲ್ಲಿ ಬೇರೆಯವರೆಲ್ಲ ನಮ್ಮ ದುಡ್ಡು ನೋಡಿನೋ, ಹೆಸರು ನೋಡಿನೋ, ಅಂದ ನೋಡಿನೋ, ಚಂದ ನೋಡಿನೋ ಸುಮ್ಮನೆ ಬರ್ತಾರೆ. ನಿಜವಾಗ್ಲೂ ಹೇಳ್ತಾನೆ, ನಮ್ಮ ಗೆಲುವನ್ನ ತುಂಬಾ ಆನಂದಿಸೋರು ನಮ್ಮ ಮನೆಯವರು, ಅದರಲ್ಲೂ ಅಮ್ಮ ಅಪ್ಪನೇ. ನನ್ನ ಮಗ ಗೆದ್ದು ಬಿಟ್ಟ, ನನ್ನ ಮಗ ಸಾಧಿಸ್ಬಿಟ್ಟ, ಒಂದು ತಂದೆ ಪಡೋ ಒಂದು ಖುಷಿ ಇದೆಯಲ್ಲ, ಅದನ್ನ ನೀವು ತುಂಬಿಸಲಾರಿರಿ. ಅವನು ಬದುಕಿರೋವಾಗಲೇ, ಅವನು ಚೆನ್ನಾಗಿರೋವಾಗಲೇ ಅವನ ಮುಂದ್ಗಡೆ ನನ್ನ ಮಗ ಒಂದು ರ್ಯಾಂಕ್ ಕೊಡ್ದ, ನನ್ನ ಮಗ ಒಂದು ಬೈಕ್ ತಗೊಂಡ, ನನ್ನ ಮಗ ಒಂದು ಒಳ್ಳೆ ಕೆಲ್ಸಕ್ಕೆ ಸೇರಿದ, ನನ್ನ ಮಗ ಒಂದು ಒಳ್ಳೆ ಮನೆ ಸಾಲ ಮಾಡದೆ ಮಾಡ್ಕೊಂಡ, ನನ್ನ ಮಗ ಒಂದು ಸಾಧಕನಾದ. ಕನ್ಯಾ ರಾಶಿಯವ್ರಿಗೆ ಅಂಥದ್ದೊಂದು ಯೋಗ ನೋಡಿ. ಹೆಜ್ಜೆ ಇಡಿ, ಬ್ಯೂಟಿಫುಲ್, ಚೆನ್ನಾಗಿದೆ. ಅವ್ರು ನಮ್ಮ ಜೊತೆ ಇಲ್ಲ ಅಂದ್ರೂ ನಿಮ್ಮ ರೂಪದಲ್ಲೇ ಇದ್ದಾರೆ. ಆತ್ಮಾಣಂ ಪುತ್ರನೈವಾಸಿ ಅಂತ ನಿಮ್ಮ ರೂಪದಲ್ಲೇ ಅಲ್ಲೆಲ್ಲೋ ಇದ್ದಾರೆ. ಒಂದು 30% ನಮ್ಮ ಜೀನ್ಸ್ ಏನಿದೆಯೋ 100% ಅಲ್ಲಿ ಮಿನಿಮಮ್ 10% ಜೀನ್ಸ್ ಅಪ್ಪ ಅಮ್ಮಂದಿದೆ. ಅವರ ಗುಣ ವಿಶೇಷ, ಅವರ ಲಕ್ಷಣ, ಅವರ ಮಾತು ರೀತಿ ಇದೆ. ಬ್ಯೂಟಿಫುಲ್, ಗೋ ಹೆಡ್, ನೋ ಇಶ್ಯೂ. ಇನ್ನು ವಿಶೇಷವಾಗಿ ತುಲಾ ರಾಶಿ, ಲಾಭದಲ್ಲಿ ಕೇತು, ಚಂದ್ರ 2ನೇ ಮನೆ. ಸ್ಪಿರಿಚುವಲ್ಗೆ ಸಂಬಂಧಪಟ್ಟಂತ ವೃತ್ತಿ, ಲೀಗಲ್ಗೆ ಸಂಬಂಧಪಟ್ಟಂಥದ್ದು, ಮೆಡಿಕಲ್ಗೆ ಸಂಬಂಧಪಟ್ಟಂತ ಅಡ್ವೈಸರಿ ಕೆಲಸಗಳು, ಅದ್ಭುತ ಪ್ರಗತಿ. ಪಾಲುದಾರಿಕೆಯಲ್ಲಿ ಎಚ್ಚರಿಕೆ. ವೃಶ್ಚಿಕ ರಾಶಿ, ಚಂದ್ರ ನಿಮ್ಮ ಮನೇಲಿದ್ದಾನೆ. ಬುಧನ ಸಾಂಗತ್ಯ. ಬುಧ 6ನೇ ಮನೆ. ಫ್ಯಾಂಟಾಸ್ಟಿಕ್. ಅಂದುಕೊಂಡಂತ ಕೆಲಸ ಕಾರ್ಯ ವ್ಯವಸ್ಥಿತವಾಗಿ ನಡೆಯತಕ್ಕಂಥ ಒಂದು ಭಾವ. ಚೆನ್ನಾಗಿದೆ, ಅದ್ಭುತವಾಗಿದೆ. ನಿಮ್ಮ ವ್ಯಾಪಾರ ಅನುಕೂಲ ಆಗತಕ್ಕಂಥದ್ದಾಗುತ್ತೆ. ಚಂದ್ರ ನೀಚ ಇರಬಹುದು, ಶುಕ್ರನನ್ನು ನೋಡ್ತಿರೋದ್ರಿಂದ ವಿಪರೀತ ರಾಜಯೋಗ ಆಗ್ಬಿಡುತ್ತೆ. ಇರೋ ಸಮಸ್ಯೆಗಳೆಲ್ಲ ದೂರ ಆಗ್ತಕ್ಕಂಥದ್ದಾಗುತ್ತೆ. ಒಂದೊಂದೇ ಸರಿಪಡಿಸ್ಕೊಳ್ತಕ್ಕಂಥ ಒಂದು ಭಾವ. ಫ್ಯಾಂಟಾಸ್ಟಿಕ್. ಇನ್ನು ಧನುಸು ರಾಶಿ, ಚಂದ್ರ 12ನೇ ಮನೆಯಲ್ಲಿ. ಬುಧನ ಸಾರ. ಕೊಡೋದು ತಗೊಳ್ಳೋದ್ರಲ್ಲಿ ಸ್ವಲ್ಪ ಎಚ್ಚರಿಕೆ ಇರಿ. ಯಾರ್ದೋ ಮಾತು, OTP ಬಂತು, ಆನ್ಲೈನ್ ಬಂತು, ಪ್ರೆಸ್ ಮಾಡಿದ್ವಿ, ನಿಮ್ಮನ್ನು ಅರೆಸ್ಟ್ ಮಾಡಿದ್ದೀವಿ ಅನ್ನೋದು, ಬೇರೆ ಬೇರೆ ಏನೇನೋ ಹೊಸ ಕಥೆಗಳು. ಯಾರೋ ಬಂದರು, ನಿಮ್ಮನ್ನು ಇಟ್ಕೊಳ್ಳಿ ಅಂದರು, ಏರ್ಪೋರ್ಟಲ್ಲಿದ್ದರೆ, ರೈಲ್ವೆ ಸ್ಟೇಷನಲ್ಲಿದ್ದರೆ. ನೋಡಿ, ಮೊನ್ನೆ ಯಾರೋ ಮೂರ್ಖ ಪ್ಲೇನ್ ತೆಗೆದುಬಿಟ್ಟಿದ್ದಾನೆ. ಪ್ಲೇನ್ದು ಎಮರ್ಜೆನ್ಸಿ ಡೋರ್ ತೆಗೆದುಬಿಟ್ಟಿದ್ದಾನೆ. ದಿಢೀರಂತ ತೆಗೆದುಬಿಟ್ಟು ಅವನನ್ನು ಹಿಡ್ಕೊಂಡು ಬಂದು, ಚಿಕ್ಕ ಹುಡುಗನೂ ಅಲ್ಲ, ಕುಡಿದಿದ್ದೂ ಇಲ್ಲ, ನಡೆದಿರೋದು ಮೆಡ್ರಾಸಲ್ಲಿ. ಇಂಥ ಕೆಲಸಗಳು ಎಮರ್ಜೆನ್ಸಿ. ಮಾಡಿರೋ ಒಂದು ಕೆಲಸಕ್ಕೆ ಶಾರ್ಜಾದಿಂದ ಬರಬೇಕಾದಂಥ ಪ್ಲೇನು ಚೆನ್ನೈಯಲ್ಲಿ ಲ್ಯಾಂಡ್ ಆಗಬೇಕಾಗಿರೋದು ಬಂದು ಬ್ಯಾಂಗ್ಳೂರಲ್ಲಿ ಲ್ಯಾಂಡ್ ಆಗುವಾಗ ಮಾಡಿಸಿಟ್ಟಿದ್ದಾನೆ. ಇಂಥ ಒಂದು ಉನ್ಮಾದ ವ್ಯಕ್ತಿಗಳ ಜೊತೆ ನಮಗೆ ಗೊತ್ತಿಲ್ಲದೆ ಆಗಿಬಿಡುತ್ತೆ, ಕರ್ಕೊಂಡು ಹೋಗುತ್ತೆ. ಹುಷಾರು, ಪ್ರತಿ ಹೆಜ್ಜೆಯೂ ಹುಷಾರು. ಯಾರ ಜೊತೆ ವ್ಯವಹಾರ ಮಾಡ್ತಿದ್ರಿ, ಯಾರ ಜೊತೆ ವ್ಯಾಪಾರ ಮಾಡ್ತಿದ್ರಿ, ಯಾರ ಜೊತೆ ಸಂಬಂಧ ಇಟ್ಕೊಂಡಿದ್ರಿ, ನೋಡಿಕೊಂಡು ಹೆಜ್ಜೆ ಇಡತಕ್ಕಂಥದ್ದು ಮಾಡಿ. ಧನಸ್ಸು ಇವತ್ತು. ಇನ್ನು ಮಕರ ರಾಶಿ,
ಚಂದ್ರ ಲಾಭಸ್ಥಾನ ಸೂಪರ್, ಬುಧನ ಸಾಂಗತ್ಯ ಚೆನ್ನಾಗಿದೆ. ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಗವರ್ಮೆಂಟ್ ಕನ್ಸಲ್ಟೆಂಟ್, ಸರ್ಕಾರಿ ಮಟ್ಟದ ಸಂಬಂಧಿತ ಕೆಲಸ ಕಾರ್ಯ, ಫೈನಾನ್ಸ್ಗೆ ಸಂಬಂಧಪಟ್ಟಂತ ಈ ಒಂದು ಕಲಾವಿದರಾಗಿ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ವ್ಯವಹಾರ, ಹಣಕಾಸು ತುಂಬ ಅಭಿವೃದ್ಧಿಯನ್ನು ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ವಿಶೇಷವಾಗಿ ಕುಂಭರಾಶಿ, ಚಂದ್ರ ಬುಧನ ಸಾರ ಒಂದು 10-10:30 ನಂತರ ಈ ವಿಲ್ ಮೂವ್ ಟು 11ನೇ ಮನೆ. ಸೊ ಒಂದು 10-10:30ವರೆಗೂ ಒಂದು ಸಣ್ಣ ದಲ್ದಲ್ ಟಯರ್ಡು, ಒಂದು ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಉದ್ಯೋಗ ಪರವಾಗಿ ಒಂದು ಸಣ್ಣ ತಲೆ ಕೆಡಿಸ್ಕೊಳ್ತಕ್ಕಂಥದ್ದಾಗುತ್ತೆ. ಏನೋ ಆಗೋಲ್ಲ, ಶುಕ್ರ ಸುಖದಲ್ಲಿದ್ದಾನಲ್ವ, 3ನೇ ಮನೇಲಿ ಸೂರ್ಯ ಇದ್ದಾನಲ್ವ, ಇನ್ನೇನ್ ಬೇಕು. ತಮಾಷೆ ಗೊತ್ತರ, ಕುಂಭರಾಶಿಯವರಿಗೆ ರಾಹು ನಕ್ಷತ್ರ, ಶನಿ ನಕ್ಷತ್ರ ಆಯ್ತಾ. ಆಮೇಲೆ ಶುಕ್ರ ಸುಖದಲ್ಲಿ ಕುಳಿತಿದ್ದಾನೆ, ಗುರು ನಕ್ಷತ್ರದಲ್ಲಿದ್ದಾನೆ, ಕೇತು ನಕ್ಷತ್ರದಲ್ಲಿದ್ದಾನೆ, ಗುರು ನಕ್ಷತ್ರದಲ್ಲಿದ್ದಾನೆ, ಶನಿ ನಕ್ಷತ್ರದಲ್ಲಿದ್ದಾನೆ. ಒಂಥರ ವಿಚಿತ್ರವಾಗಿರತಕ್ಕಂಥದ್ದು ಒಂದು ನಡೆಯುತ್ತೆ. ನೀವು ಗೆಲ್ಲಲ್ಲ, ನಿಮ್ ಪಾರ್ಟಿ ಗೆಲ್ಲುತ್ತೆ. ಅಲ್ಲೊಂದು ನಡೆದಿದೆ ವೆಸ್ಟ್ ಬೆಂಗಾಲಲ್ಲಿ, ನೀವು ನಂಬ್ತೀರಾ? ಅವ್ರು ಗೆದ್ದಿಲ್ಲ, ಆ ಪಾರ್ಟಿ ಬಂಪರ್ ಬೆಳೆ ತೆಗೆದುಬಿಟ್ಟಿದೆ. ಟಗ್ ಆಫ್ ಎ ವಾರ್ ಡಿಕ್ಲೇರ್, ವಾರ್ ಝೋನ್ ಅಲ್ಲಿ ನಿಂತ ವ್ಯಕ್ತಿ. ಆ ಎಮ್ಮನ ಪಟ್ಟುಗಳು ಕಟ್ಟುಗಳು ಎಲ್ಲ ತಿಳ್ಕೊಂಡಂತ ವ್ಯಕ್ತಿ ಅಲ್ಲಾಡಿಸ್ಬಿಟ್ಟಿದೆ. ನೋಡಿ, ಅಧಿಕಾರ ಕೈಗೆ ಬರಬೇಕು. ರಾಹು ಸಾರದಲ್ಲಿ ಬಾಹ್ಯ ಆಸೆ, ಕೇತು ಬಲವಾಗಿ, ಸೂರ್ಯ ಉಚ್ಚನಾಗಿ, ಆ ಕುಂಭಲಗ್ನದ ವ್ಯಕ್ತಿಗೆ, ಕುಂಭರಾಶಿಯ ವ್ಯಕ್ತಿಗೆ 4ನೇ ಮನೆಯಲ್ಲಿ ಶುಕ್ರ ಸುಖದಲ್ಲಿ ಸುಖಕಾರಕ ಇದ್ದರೂ, ಆದ್ರೆ ಅಲ್ಲಿ ನೋಡಿ ಗುರು ಸಾರ, ರಾಹು ಸಾರ, ಕೇತು ಸಾರ, ಶನಿ ಸಾರ, ಅದ್ರ ಜೊತೆ ಒಂದು ಕುಜನ ಭಾವ, ಏನ್ ಮ್ಯಾಜಿಕ್ ಮಾಡಿಟ್ಟಿದೆ. ಸೊ ಕುಂಭರಾಶಿಗೆ ಇವತ್ತು ಆ ತರದ್ದು ಒಂದು ದಳದಲ ಅಂದರೂ ಕೂಡ 10:30 ನಂತರ ಥಿಂಗ್ಸ್ ವಿಲ್ ಮೂವ್ ಆನ್ ಟು ದಿ ಬೆಟರ್ ವೇ. ಚೆನ್ನಾಗಿದೆ. ನಿತ್ಯ ಉದ್ಯೋಗ ಕೆಲಸ ಕಾರ್ಯಗಳಿಗೆ ತೊಂದರೆ ಇಲ್ಲ. ಮೀನರಾಶಿ, ಚಂದ್ರ ಭಾಗ್ಯದಲ್ಲಿದ್ದಾನೆ, ಪೂರ್ವ ಪುಣ್ಯ ಸ್ಥಾನ. ಶುಕ್ರ ನೋಡ್ತಿರೋದ್ರಿಂದ ಮಾಧ್ಯಮ, ಹೂವು, ಹಣ್ಣು, ಅಲಂಕಾರ, ಎಂಟರ್ಟೈನ್ಮೆಂಟ್, ಈವೆಂಟ್ ಮ್ಯಾನೇಜ್ಮೆಂಟ್, ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಫುಡ್ ಇಂಡಸ್ಟ್ರಿ, ಫ್ರೂಟ್ಸ್ ಇಂಡಸ್ಟ್ರಿ, ಗ್ರೀನ್ ಹೌಸು, ಪಾಲಿ ಹೌಸು, ಎಕ್ಸ್ಪೋರ್ಟು, ಇಂಪೋರ್ಟು, ವೆಜಿಟೇಬಲ್ಸು, ಇಂಥದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ ಅನುಕೂಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.